ವಿದ್ಯಾರ್ಥಿಗಳು, ಲೋಹಗಳು ಮತ್ತು ಅಲೋಹಗಳು ಈ ಪಾಠದಲ್ಲಿ ಭಾಗ 1 ಮತ್ತು ಭಾಗ 2 ನೀವು ಅರಿತಂತಹ ನೀವು ಈ ಕೋಷ್ಟಕವನ್ನ ತುಂಬುವಂತಹದ್ರಲ್ಲಿ ಸಮರ್ಥರಾಗಿದ್ದೀರಾ ಅಂತ ಅನ್ಕೊಳ್ತೀವಿ. ಲೋಹಗಳ ಭೌತ ಗುಣಗಳನ್ನ ತಿಳಿದಿದ್ದೀರಾ. ಭೌತ ಗುಣಗಳು, ಲೋಹಗಳ ಭೌತ ಮತ್ತು ಅಲೋಹಗಳ ಭೌತ ಗುಣಗಳನ್ನ ಅರಿತಿದ್ದೀರಾ ಮತ್ತು ಲೋಹ ಮತ್ತು ಅಲೋಹಗಳ ರಾಸಾಯನಿಕ ಗುಣಗಳನ್ನ ತಿಳಿದುಕೊಂಡಿದ್ದೀರಾ. ಹಾಗಾಗಿ ಈಗ ನೀವು ಈ ಕೋಷ್ಟಕವನ್ನ ಭರ್ತಿ ಮಾಡೋದ್ರ ಮೂಲಕ ಅವುಗಳನ್ನ ಹೇಗೆ ಅರ್ಥೈಸಿಕೊಂಡಿದ್ದೀರಾ ಅನ್ನುವಂತಹದನ್ನ ನೋಡ್ಲಿಕ್ಕೋಸ್ಕರ ನಿಮ್ಮ ಪಠ್ಯ ಪುಸ್ತಕದಲ್ಲಿ ಈ ಕೋಷ್ಟಕವನ್ನ ನಿಮಗೆ ಇಟ್ಟಿದ್ದಾರೆ. ಅದರಲ್ಲಿ ಒಂದಿಗೆ ಮಕ್ಕಳೇ ಕಬ್ಬಿಣ ವಸ್ತುಗಳ ಗೋಚರತೆ ಮತ್ತು ಕಠಿಣತೆಯನ್ನ ನೀವು ಹೇಳ್ತಾ ಹೋಗ್ಬೇಕು. ಈ ಕೋಷ್ಟಕದಲ್ಲಿ ಕಬ್ಬಿಣ ಅನ್ನುವಂತಹ ಲೋಹ ಕೊಟ್ಟಿದ್ದಾರೆ. ಕಲ್ಲಿದ್ದಲು ಅಲೋಹ, ಸಲ್ಫರ್ ಅಲೋಹ, ಅಲ್ಯೂಮಿನಿಯಂ ಲೋಹ, ತಾಮ್ರ ಅಲೋಹ. ಇವುಗಳ ಭೌತ ಗುಣವನ್ನ ಸಹ ನಿಮಗೆ ಇಲ್ಲಿ ಹೇಳ್ತಾ ಇದ್ದೀರಾ. ಹಾಗಾದ್ರೆ ಕಬ್ಬಿಣದ ಗೋಚರತೆ ಬುಕ್ಕಲ್ಲಿ ಹೇಳಿದ್ದಾರೆ ನಿಮಗೆ. ಹೊಳಪಿದೆಯಾ ಅಥವಾ ಮುಸುಕಾಗಿದೆಯಾ ಈ 2 ಪದಗಳನ್ನ ಇಲ್ಲಿ ಬಳಸಿದ್ರೆ ಸಾಕು. ಹಾಗಾಗಿ ಕಬ್ಬಿಣ ಹೇಗಿರುತ್ತೆ ಮಕ್ಕಳೇ ಹೇಳಬಲ್ಲಿರಿ, ನೀವು ಹೇಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಕಬ್ಬಿಣ ಹೊಳಪಿನಿಂದ ಕೂಡಿರುತ್ತೆ. ಅಲೋಹವಾದಂತಹ ಕಲ್ಲಿದ್ದಲು ಅದು ಮುಸುಕಾಗಿರುತ್ತೆ. ಅಲೋಹ ಸಲ್ಫರ್ ಹೇಗಿರುತ್ತೆ, ಹೊಳಿತಾ ಇರುತ್ತಾ? ಇಲ್ಲ. ಹಾಗಾದ್ರೆ ಅದು ಸಹ ಏನಕ್ಕಾಗಿರುತ್ತೆ, ಮುಸುಕಾಗಿರುತ್ತೆ. ಅಲ್ಯೂಮಿನಿಯಂ ಲೋಹ, ಲೋಹ ಹೇಗಿರುತ್ತೆ, ಹೊಳಪಿನಿಂದ ಕೂಡಿರುತ್ತೆ. ಹಾಗೆ ತಾಮ್ರ, ತಾಮ್ರ ಹೇಗಿರುತ್ತೆ ವಿದ್ಯಾರ್ಥಿಗಳೇ, ಅದು ಸಹ ಹೊಳಪಿನಿಂದ ಕೂಡಿರುತ್ತೆ. ಇದು ಲೋಹದ ಒಂದು ಭೌತ ಗುಣವನ್ನ ನೀವು ಹೇಳಿದ್ರಿ. ಹಾಗೆ ಲೋಹಗಳ ಕಠಿಣತೆಯನ್ನ ಹೇಳಬೇಕು ಅಂತ ಹೇಳಿದ್ರೆ, ಲೋಹ ಮತ್ತು ಅಲೋಹಗಳ ಮತ್ತೊಂದು ಗುಣವಾದಂತಹ ಭೌತ ಗುಣ ಕಠಿಣತೆಯನ್ನ ಹೇಳಿ ಅಂತ ಹೇಳಿದ್ರೆ ನೀವು ಅದನ್ನು ಸಹ ಹೇಳ್ತಾ ಹೋಗ್ತೀರಾ. ಇದು ಯಾವ ಲೋಹಗಳ ಕಠಿಣತೆಯನ್ನ ಹೇಳ್ಬೇಕಪ್ಪ ಅಂದ್ರೆ ಕಬ್ಬಿಣ, ಕಲ್ಲಿದ್ದಲು, ಸಲ್ಫರ್, ಅಲ್ಯೂಮಿನಿಯಂ ಮತ್ತು ತಾಮ್ರ ಇವುಗಳ ಕಠಿಣತೆಯನ್ನ ಹೇಳ್ತಾ ಹೋಗ್ತೀವಿ. ಹಾಗಾದ್ರೆ ಈಗ ಹೇಳ್ತಿರೋದ್ವಾ ಮಕ್ಕಳೇ, ಕಬ್ಬಿಣ ಹೇಗಿರುತ್ತೆ, ಕಬ್ಬಿಣ ಹೆಚ್ಚು ಕಠಿಣವಾಗಿರುತ್ತೆ. ಹಾಗೆ ಕಲ್ಲಿದ್ದಲು ಏನಾಗ್ತಾ ಹೋಗುತ್ತೆ, ಇದು ಮೃದುವಾಗಿರುತ್ತೆ. ಅದನ್ನ ಕುಟ್ಟಿದಾಗ ಪುಡಿ ಆಗುತ್ತೆ. ಹಾಗಾಗಿ ನಿಮ್ಮ ಪಠ್ಯ ಪುಸ್ತಕದಲ್ಲಿ ಅದು ಕಠಿಣವಾಗಿದೆಯೇ ಅಥವಾ ಪುಡಿಯಾಗುತ್ತದೆಯೇ ಅನ್ನುವಂತಹದ್ದನ್ನ ಹೇಳ್ತಾ ಹೋಗ್ಬೇಕು. ಹಾಗಾಗಿ ಇದು ಪುಡಿಯಾಗಿರುವಂತಹದ್ದನ್ನ ನಾವು ತಿಳಿಯಬಹುದಾಗಿದೆ. ಪಠ್ಯ ಪುಸ್ತಕದಲ್ಲಿ ಕೊಟ್ಟಿರುವಂತದ್ದು ಹೆಚ್ಚು ಕಠಿಣ ಮತ್ತು ಕಠಿಣವಲ್ಲ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಕಠಿಣವಲ್ಲ ಅಂತ ಹೇಳಿ ಪದವನ್ನ ಬರೆಯೋಣ ನಾವು. ಇಲ್ಲಿ ಹೆಚ್ಚು ಕಠಿಣವಲ್ಲ, ಎಂತಹ ಕಠಿಣವಲ್ಲ, ಹೆಚ್ಚು ಕಠಿಣವಲ್ಲ ಅನ್ನುವಂಥದ್ದು. ಹಾಗೆ ಸಲ್ಫರ್, ಸಲ್ಫರ್ ಸಹ ಹೆಚ್ಚು ಕಠಿಣವಲ್ಲ, ಮೃದುವಾಗಿರುವಂತಹದ್ದು ಗೊತ್ತಿದೆ. ಮೃದು ಅನ್ನುವಂತಹದ್ದು ಈ ಕೋಷ್ಟಕದಲ್ಲಿ ಕೊಟ್ಟಿಲ್ಲದಿರುವುದರಿಂದ ನಾವು ಇದನ್ನ ಏನಂತ ಹೇಳಿ ಬರೆಯೋಣ ಮಕ್ಕಳೇ, ಅದು ಹೆಚ್ಚು ಕಠಿಣವಲ್ಲ ಅನ್ನುವಂಥದ್ದು ಪಠ್ಯ ಪುಸ್ತಕದಲ್ಲಿ ಕೊಟ್ಟಿರುವಂತಹ ಕೋಷ್ಟಕಕ್ಕೆ ಅನುಗುಣವಾಗಿ ನಾವು ಅದನ್ನ ಬರೆಯೋಣ. ಸರಿಯಾಗಿ ಕಾಣಿಸ್ತಾ ಇಲ್ಲ ಅನ್ಸುತ್ತೆ, ಬರೀ ಬರ್ಕೊಳ್ಳಿ. 2 ಅಲೋಹಗಳು ಸಹ ಹೆಚ್ಚು ಕಠಿಣವಲ್ಲ. ಈಗ ನೆಕ್ಸ್ಟ್ ಕಬ್ಬಿಣ ಆಯ್ತು, ಕಲ್ಲಿದ್ದಲು ಆಯ್ತು, ಸಲ್ಫರ್ ಆಯ್ತು. ಅಲ್ಯೂಮಿನಿಯಂ, ಅಲ್ಯೂಮಿನಿಯಂ ಲೋಹ. ಹಾಗಾಗಿ ಲೋಹ ಏನಾಗಿರುತ್ತೆ, ಕಠಿಣವಾಗಿರುತ್ತೆ. ಕಬ್ಬಿಣದಷ್ಟು ಕಠಿಣ ಅಲ್ಲ, ಆದ್ರೂ ಸಹ ಕಠಿಣವಾಗಿರುತ್ತೆ. ಕೋಷ್ಟಕದಲ್ಲಿ ಹೆಚ್ಚು ಕಠಿಣ ಮತ್ತು ಕಠಿಣವಲ್ಲ ಎರಡೇ ಕೇಳಿರುವುದರಿಂದ ನಾವು ಅದನ್ನ ಬರೀತಾ ಹೋಗ್ತಿದೀವಿ. ತಾಮ್ರವು ಸಹ ಏನಾಗಿರುತ್ತೆ, ಕಠಿಣವಾಗಿರುತ್ತೆ. ಈ ಕೋಷ್ಟಕವನ್ನ ನೀವೇ ಸ್ವತಃ ಭರ್ತಿ ಮಾಡಿದರೆ ನಿಮಗೆ ಈ ಭೌತ ಗುಣಗಳು, ಲೋಹದ ಭೌತ ಗುಣಗಳನ್ನ ನೀವು ಅರ್ಥೈಸಿಕೊಂಡಿದ್ದೀರಾ ಅಂತ ಹೇಳಿ ನಾವು ತಿಳಿಯಲಿಕ್ಕೆ ಸಾಧ್ಯ ಅಂತ ಹೋಗುತ್ತೆ. ಹಾಗೆ ನಿಮ್ಮ ಪಠ್ಯ ಪುಸ್ತಕದಲ್ಲಿ ಕೊಟ್ಟಿರುವಂತಹ ಇನ್ನೊಂದು ಕೋಷ್ಟಕ 4.2 ಇದರಲ್ಲಿ ಲೋಹಗಳ ಕುಟ್ಯತೆಯ ಗುಣವನ್ನ ಅವರು ಹೇಳ್ತಾ ಇದ್ದಾರೆ. ಲೋಹಗಳು ಯಾವ ರೀತಿಯಲ್ಲಿ ಕುಟ್ಯತೆ ಗುಣವನ್ನು ಹೊಂದಿದೆ ಅಂತ ಹೇಳಿ ಅದನ್ನ ಚಟುವಟಿಕೆಯ ಮೂಲಕ ಮಾಡಿರುವುದನ್ನು ಸಹ ವೀಕ್ಷಣೆ ಮಾಡಿದ್ದೀರಾ. ಹಾಗಾಗಿ ಅವುಗಳ ಆಕಾರದಲ್ಲಿ ಏನ್ ಬದಲಾವಣೆ ಆಗುತ್ತೆ ಅನ್ನುವಂತಹದನ್ನ ನೀವು ಬರೀತಾ ಹೋಗಿ. ಕಬ್ಬಿಣದ ಮೊಳೆ, ಕಲ್ಲಿದ್ದಲಿನ ಚೂರು, ಅಲ್ಯೂಮಿನಿಯಂ ತಂತಿ ಮತ್ತು ಪೆನ್ಸಿಲಿನ ಕಡ್ಡಿ ಈ ಎಲ್ಲವೂ ಸಹ ಏನಾಗುತ್ತೆ, ಅದು ನಿಮ್ಮ ಕೋಷ್ಟಕದಲ್ಲಿ ಕೊಟ್ಟಿರುವ ಹಾಗೆ ಚಪ್ಪಟೆಯಾಗಿರುತ್ತಾ ಅಥವಾ ಅದು ಮುರಿದು ಹೋಗುತ್ತಾ ಅನ್ನುವಂಥದ್ದು ಬರೀಬೇಕು.
ಕಬ್ಬಿಣದ ಮೊಳೆ ನಾವು ಅದನ್ನ ಸುತ್ತಿಗೆಯ ಸಹಾಯದಿಂದ ಕುಟ್ಟಿದಾಗ ಏನಾಗುತ್ತೆ? ಅದು ಕುಡಿದೋದ ಇಲ್ಲ, ಏನಾಗುತ್ತೆ? ಚಪ್ಪಟೆಯಾಗುತ್ತದೆ. ಹಾಗೆ ಕಲ್ಲಿದ್ದಲಿನ ಚೂರು ನಾವು ಅದನ್ನ ಸುತ್ತಿಗೆಯಿಂದ ಕುಟ್ಟಿದಾಗ ಏನಾಗುತ್ತೆ? ಏನಾಗುತ್ತೆ? ಪುಡಿಯಾಗುತ್ತದೆ. ಹಾಗಾಗಿ ಅದು ಪುಡಿಯಾಗುತ್ತದೆ ಅನ್ನುವಂತಹದನ್ನೇ ಪಠ್ಯಪುಸ್ತಕದ ಈ ಭಾಷೆಯಲ್ಲಿ ನಿಮಗೆ ಪುಸ್ತಕದಲ್ಲಿ ಕೊಟ್ಟಿರುವ ಹಾಗೆ ಇದನ್ನ ನಾವು ಪುಡಿಯಾಗುತ್ತದೆ ಅನ್ನುವಂಥದ್ದನ್ನ ಮುರಿದು ಹೋಗುತ್ತದೆ ಅನ್ನುವಂಥದ್ದನ್ನ ಕೊಟ್ಟಿದ್ದಾರೆ. ಅದನ್ನೇ ಮುರಿದು ಹೋಗುತ್ತದೆ. ಅದೇ ರೀತಿಯಲ್ಲಿ ಲೋಹವಾದಂತಹ ಅಲ್ಯೂಮಿನಿಯಂ ಏನಾಗುತ್ತೆ? ಅದನ್ನ ಕುಟ್ಟಿದಾಗ ಪುಡಿ ಪುಡಿಯಾಗಿ ಮುರಿದು ಹೋಗುತ್ತಾ ಅಥವಾ ಚಪ್ಪಟೆಯಾಗುತ್ತಾ? ಅದನ್ನು ಸಹ ನೀವು ವೀಕ್ಷಣೆ ಮಾಡಿದ್ದೀರಾ. ಹಾಗಾಗಿ ಅದನ್ನು ಸಹ ನೀವು ಹೇಳ್ತೀರಾ. ಏನಾಗುತ್ತೆ ಮಕ್ಕಳೇ? ಚಪ್ಪಟೆಯಾಗುತ್ತದೆ. ಹಾಗೆ ಪೆನ್ಸಿಲಿನ ಕಡ್ಡಿ ಅಂತ ಹೇಳಿದ್ರೆ ಗ್ರಾಫೈಟ್, ಇಂಗಾಲದ ಬಹುರೂಪ. ಇದು ಒಂದು ಅಲೋಹ. ಕಠಿಣವಾಗಿರುತ್ತಾ ಮೃದುವಾಗಿರುತ್ತಾ? ಮೃದುವಾಗಿರುತ್ತೆ. ಹಾಗಾದ್ರೆ ಅದರ ಪುಟ್ಟಿಯ ಗುಣವನ್ನ ನಾವು ಪ್ರದರ್ಶನವನ್ನು ನೋಡಿದಾಗ ಅದು ಏನಾಯ್ತು? ನೀವು ಚಟುವಟಿಕೆಯನ್ನು ವೀಕ್ಷಣೆ ಮಾಡಿದ್ರಿ, ಏನಾಯ್ತದು? ಮುರಿದು ಹೋಗಿದೆ. ಹಾಗಾಗಿ ಇದನ್ನ ಈ 2 ಕೋಷ್ಟಕಗಳನ್ನ ನೀವು ಭರ್ತಿ ಮಾಡಿದ್ದೀರಾ ಅಂತ ಹೇಳಿದ್ರೆ ಲೋಹದ ಕೆಲವು ಭೌತ ಗುಣಗಳನ್ನ ನೀವು ಅರಿತಿದ್ದೀರಾ ಅಂತ ಹೇಳಿ ಅನ್ಕೊಳ್ತೀವಿ. ಮುಂದಿನ ಕೆಲವು ಕೋಷ್ಟಕಗಳನ್ನ ವೀಕ್ಷಿಸೋಣ ವಿದ್ಯಾರ್ಥಿಗಳೇ. ಈಗ ನಾವು ಪಠ್ಯಪುಸ್ತಕದಲ್ಲಿರುವಂತಹ 2 ಕೋಷ್ಟಕಗಳನ್ನ ವೀಕ್ಷಣೆ ಮಾಡ್ತಾ ಹೋಗೋಣ. ಈ ಕೋಷ್ಟಕದಲ್ಲಿ ನಾವು ಲೋಹಗಳ ಯಾವ ಗುಣವನ್ನು, ಲೋಹ ಮತ್ತು ಅಲೋಹಗಳ ಯಾವ ಗುಣವನ್ನ ಬರೀಬೇಕಪ್ಪ ಅಂದ್ರೆ ಆ ವಸ್ತುಗಳಲ್ಲಿರುವಂತಹ ವಿದ್ಯುತ್ ವಾಹಕತೆಯನ್ನ ನಾವು ಬರೀತಾ ಹೋಗಬೇಕಾಗುತ್ತೆ. ಹಾಗಾಗಿ ಕೋಷ್ಟಕದಲ್ಲಿ ಕೊಟ್ಟಿರುವಂತಹ ವಸ್ತುಗಳನ್ನ ವೀಕ್ಷಿಸಿ ಅವುಗಳ ವಿದ್ಯುತ್ ವಾಹಕತೆಗೆ ಸಂಬಂಧಿಸಿದ ಹಾಗೆ ಉತ್ತಮ ವಾಹಕವೇ ಅಥವಾ ದುರ್ಬಲ ವಾಹಕವೇ ಅನ್ನುವಂತಹದನ್ನು ನಾವು ಇಲ್ಲಿ ಬರೀತಾ ಹೋಗೋಣ. ಕೊಟ್ಟಿರುವಂತಹ ವಸ್ತುಗಳು ಯಾವುದಪ್ಪ ಅಂದ್ರೆ ಕಬ್ಬಿಣದ ಸಲಾಕೆ ಅಥವಾ ಮೊಳೆ, ಲೋಹ, ಸಲ್ಫರ್ ಅಲೋಹ, ಕಲ್ಲಿದ್ದಲಿನ ಚೂರು ಅಲೋಹ, ತಾಮ್ರದ ತಂತಿ. ಇವುಗಳಲ್ಲಿ ವಿದ್ಯುತ್ ಹರಿಯುತ್ತೋ ಇಲ್ವೋ ಅನ್ನುವಂತಹದನ್ನ ನಾವು ಗುರುತಿಸಿ ನಾವು ಚಟುವಟಿಕೆಯ ಮೂಲಕ ಗುರುತಿಸಿದ್ದೀವಿ. ಈಗ ಆ ಚಟುವಟಿಕೆಯನ್ನ ನಾವು ನೆನಪು ಮಾಡಿಕೊಂಡು ಈ ಕೋಷ್ಟಕವನ್ನ ಭರ್ತಿ ಮಾಡಿ. ಕಬ್ಬಿಣದ ಮೊಳೆ ಅಥವಾ ಸಲಾಕೆಯ ಮೂಲಕ ವಿದ್ಯುತ್ ಹರಿಯಲಿಕ್ಕೆ ಸಾಧ್ಯವೇ? ಹಾಗಾದ್ರೆ ಹರಿಯತ್ತೆ ಅನ್ನುವಂತಹದನ್ನ ನೀವು ವೀಕ್ಷಣೆ ಮಾಡಿದ್ದೀರಾ. ಹಾಗಾಗಿ ಇಲ್ಲಿ ನೀವೇನಂತ ಬರೀಬಹುದು? ಇದನ್ನ ಉತ್ತಮ ವಾಹಕ ಅಂತ ಹೇಳಿ ಬರೀಬಹುದು. ಹಾಗೆ ಸಲ್ಫರ್ ಅನ್ನುವಂಥದ್ದು ಲೋಹನ ಅಲೋಹ. ಹಾಗಾಗಿ ಈ ಅಲೋಹಗಳ ಮೂಲಕ ವಿದ್ಯುತ್ ಹರಿಸೋದಿಲ್ಲ. ಹಾಗಾಗಿ ಅದನ್ನು ಇಲ್ಲಿ ಕೊಟ್ಟಿರುವಂತಹ ಕೋಷ್ಟಕಕ್ಕೆ ಅನುಗುಣವಾಗಿ ಇದನ್ನ ಅಲೋಹ ಸಲ್ಫರ್ ಅನ್ನ ದುರ್ಬಲ ವಾಹಕ. ಕಲ್ಲಿದ್ದಲಿನ ಚೂರು ಅಲೋಹ, ಇದು ಸಹ ದುರ್ಬಲ ವಾಹಕ. ಅದೇ ರೀತಿಯಲ್ಲಿ ತಾಮ್ರದ ತಂತಿ, ಇದು ಲೋಹ, ಇದು ಉತ್ತಮ ವಿದ್ಯುತ್ ವಾಹಕ. ತಾಮ್ರದ ತಂತಿಯನ್ನು ವಿದ್ಯುತ್ನಲ್ಲಿ ಬಳಸುವಂತದ್ದು ನೋಡಿರ್ತೀರಾ. ಹಾಗಾಗಿ ಇವುಗಳನ್ನು ಈ ಕೋಷ್ಟಕವನ್ನು ನೀವು ಸುಲಭವಾಗಿ ಭರ್ತಿ ಮಾಡಬಹುದು. ಇನ್ನೊಂದು ಕೋಷ್ಟಕವನ್ನು ಕೊಟ್ಟಿದ್ದಾರೆ ಮಕ್ಕಳು, ಆಮ್ಲ ಮತ್ತು ಪ್ರತ್ಯಾಮ್ಲ. ಕೋಷ್ಟಕ 4.4ರಲ್ಲಿ ಆಮ್ಲ ಮತ್ತು ಪ್ರತ್ಯಾಮ್ಲಗಳಲ್ಲಿ ಲೋಹಗಳು ಮತ್ತು ಅಲೋಹಗಳು ಅನ್ನುವಂತಹದನ್ನ ಕೊಟ್ಟಿದ್ದಾರೆ. ಅಂದ್ರೆ ನಾವೀಗ ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ಕೋಷ್ಟಕದಲ್ಲಿ ಪ್ರತ್ಯಾಮ್ಲದ ಹೆಸರನ್ನು ಬರೆದು ಅದರಲ್ಲಿ ಯಾವ ಲೋಹ ಇದೆ ಅಂತ ಹೇಳಿ ಬರೆಸಿ, ಹಾಗೆ ಆಮ್ಲದ ಹೆಸರನ್ನ ಬರೆದು ಅದರಲ್ಲಿ ಯಾವ ಅಲೋಹ ಇದೆ ಅನ್ನುವಂತಹದನ್ನ ನಾವೀಗ ಮೆನ್ಷನ್ ಮಾಡ್ತಾ ಹೋಗ್ಬೇಕು. ಹಾಗೆ ನಿಮ್ಮ ಪಠ್ಯಪುಸ್ತಕದಲ್ಲಿ ಉದಾಹರಣೆಯಾಗಿ ಒಂದು ಪ್ರತ್ಯಾಮ್ಲವನ್ನ ಕೊಟ್ಟಿದ್ದಾರೆ. ಯಾವ ಪ್ರತ್ಯಾಮ್ಲಪ್ಪ ಅಂತ ಹೇಳಿದ್ರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಯಾವುದನ್ನ ಕೊಟ್ಟಿದ್ದಾರೆ? ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. 7ಕ್ಕಿಂತ ಹೆಚ್ಚು pH ಮೌಲ್ಯವನ್ನು ಹೊಂದಿರುವಂತಹ ಪ್ರತ್ಯಾಮ್ಲ ಆಗಿರುವಂತದ್ದು ಆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅನ್ನ ಕೊಟ್ಟಿದ್ದಾರೆ. ಈ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ನಲ್ಲಿ ಇರುವಂತಹ ವಸ್ತು ಯಾವುದು ಅಂದ್ರೆ ಲೋಹ ಯಾವುದು ಅಂತ ಹೇಳಿ ಬರೀಬೇಕು.
ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ನ ಸಂಕೇತವನ್ನ ಬರೀತೀರ. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅನ್ನ ಬರೆದ್ರೆ ಇಲ್ಲಿ ಕ್ಯಾಲ್ಸಿಯಂ ಇದೆ, ಆಕ್ಸಿಜನ್ ಇದೆ, ಹೈಡ್ರೋಜನ್ ಇದೆ. ಆದ್ರೆ ಇಲ್ಲಿ ಬರಿಬೇಕಾಗಿರುವಂತದ್ದು ಕೇಳಿರೋದು ಯಾವ್ದಪ್ಪ ಅಂತ ಹೇಳಿದ್ರೆ ಲೋಹ. ಆಕ್ಸಿಜನ್ ಮತ್ತು ಹೈಡ್ರೋಜನ್ ಅಲೋಹ, ಕ್ಯಾಲ್ಸಿಯಂ ಯಾವುದು ಲೋಹ. ಹಾಗಾಗಿ ನಾವೇನನ್ನ ಬರಿಬೇಕಪ್ಪ, ಇಲ್ಲಿ ಲೋಹ ಯಾವ್ದಿದೆ ಅಂತ ಕೇಳಿದ್ರೆ ಯಾವ್ದನ್ನ ಬರಿಬೇಕು, ಕ್ಯಾಲ್ಸಿಯಂ. ಅದನ್ನ ಬರೀತ. ಹಾಗೆ ಇನ್ನೊಂದು 2-3 ಉದಾಹರಣೆಯನ್ನ ಕೊಡಿ ಅಂತ ಹೇಳಿದೆ. ಹಾಗಾಗಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅನ್ನುವಂಥದ್ದು ಪ್ರತ್ಯಾಮ್ಲ. ಹಾಗೆ ಸಂಬಂಧಿಸಿದ ಹಾಗೆ ಮತ್ತೊಂದು ಉದಾಹರಣೆಯನ್ನು ನೋಡೋಣ, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್. ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್, ಈ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಅನ್ನುವಂತಹ ಪ್ರತ್ಯಾಮ್ಲ ಹೊಂದಿರುವಂತಹ ಲೋಹ ಯಾವುದಾಗಿರುತ್ತೆ, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ನ ಅಣುಸೂತ್ರ ಗೊತ್ತಿದೆ, KOH. ಇದರಲ್ಲಿ ಇರುವಂತಹ ಧಾತು ಯಾವುದು ಅಥವಾ ಲೋಹ ಯಾವುದಪ್ಪ ಅಂತ ಹೇಳಿದ್ರೆ ಪೊಟ್ಯಾಷಿಯಂ. ಹಾಗಾಗಿ ಇಲ್ಲಿರುವಂತಹ ಲೋಹವನ್ನು ನೀವು ಬರೀತೀರ, ಸುಲಭವಾಗಿ ಬರೀಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ, ಪೊಟ್ಯಾಷಿಯಂ. ಅದೇ ರೀತಿ ಮತ್ತೊಂದು ಲೋಹ, ಮತ್ತೊಂದು ಪ್ರತ್ಯಾಮ್ಲವನ್ನ ಬರೆಯೋಣ. ಆ ಮತ್ತೊಂದು ಪ್ರತ್ಯಾಮ್ಲ ಯಾವುದಪ್ಪ ಅಂತ ಹೇಳಿದ್ರೆ ಸೋಡಿಯಂ ಹೈಡ್ರಾಕ್ಸೈಡ್. NaOH, ಸೋಡಿಯಂ ಹೈಡ್ರಾಕ್ಸೈಡ್. ಸೋಡಿಯಂ ನೀರಿನೊಡನೆ ವರ್ತಿಸಿ ಸೋಡಿಯಂ ಹೈಡ್ರಾಕ್ಸೈಡ್ ಆಗಿ ಜಲಜನಕ ವೀಕ್ಷಣೆ ಬಿಡುಗಡೆ ಆಗುವಂತಹ ಚಟುವಟಿಕೆಯನ್ನು ವೀಕ್ಷಣೆ ಮಾಡಿದ್ದೀರ. ಆ ಸೋಡಿಯಂ ಹೈಡ್ರಾಕ್ಸೈಡ್ ಉಂಟಾಗಬೇಕಾದ್ರೆ ಈ ಪ್ರತ್ಯಾಮ್ಲದಲ್ಲಿ ಇರುವಂತಹ ಲೋಹ ಯಾವುದಪ್ಪ ಅಂತ ಹೇಳಿದ್ರೆ ಯಾವುದನ್ನ ನೀವು ಬರೀತೀರಾ, ಯಾವುದು ಅಂತ ಹೇಳ್ತೀರಾ, ಸೋಡಿಯಂ. ಅತ್ಯಂತ ಕ್ರಿಯಾಶೀಲ ಧಾತು, ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿಟ್ಟಿರ್ತಾರೆ ಅನ್ನುವಂತಹದನ್ನ ನೀವು ನೆನಪಿಟ್ಕೊಂಡಿದ್ದೀರ. ಹಾಗಾಗಿ ಈ ಕೋಷ್ಟಕದಲ್ಲಿ ಪ್ರತ್ಯಾಮ್ಲಗಳನ್ನ ಹೆಸರಿಸಿ ಈ ಪ್ರತ್ಯಾಮ್ಲಗಳಲ್ಲಿ ಒಳಗೊಂಡಿರುವಂತಹ ಲೋಹಗಳನ್ನ ನೀವು ಇಲ್ಲಿ ಬರೆದಿದ್ದೀರಿ. ಹಾಗೆ ಈಗ ಆಮ್ಲವನ್ನ ಹೆಸರಿಸಿ ಆಮ್ಲದಲ್ಲಿ ಇರುವಂತಹ ಅಲೋಹಗಳನ್ನ ಬರೆದಿದ್ದೀರಾ. ಪ್ರತ್ಯಾಮ್ಲದಲ್ಲಿ ಲೋಹವನ್ನ ಬರೆದಿದ್ದೀರಾ, ಆಮ್ಲದಲ್ಲಿ ಏನ್ ಬರೀತೀರಾ, ಅಲೋಹವನ್ನ ಬರೀತೀರಾ. ಹಾಗಾಗಿ ಇಲ್ಲಿ ನಾವು ನೋಡ್ತಾ ಹೋಗೋಣ, ಆಮ್ಲದ ಹೆಸರು ಜಾಗ ಕಡಿಮೆ ಇದೆ, ಅದನ್ನ ಅಣುಸೂತ್ರವನ್ನ ಬರೆದಿದ್ದೀನಿ, HCl, ಹೈಡ್ರೋಕ್ಲೋರಿಕ್ ಆಮ್ಲ. ಇದರಲ್ಲಿ ಇರುವಂತಹ ಅಲೋಹ ಯಾವುದು, ಹೈಡ್ರೋಕ್ಲೋರಿಕ್ ಆಮ್ಲ. ಇದರಲ್ಲಿ ಇರುವಂತಹ ಲೋಹ ಯಾವುದಾಗಿರುತ್ತೆ, ಹೈಡ್ರೋಜನ್. ಕ್ಲೋರಿನ್ ಇರುತ್ತೆ, ಹೈಡ್ರೋಜನ್ ನಾವು ಇಲ್ಲಿ ಹೇಳ್ತಾ. ಹಾಗೆ ಮತ್ತೊಂದು ಆಮ್ಲವನ್ನ ಹೆಸರಿಸಿ ಅಂತ ಹೇಳಿದ್ರೆ H2SO4. ಯಾವ ಆಮ್ಲ ಇದು, ಸಲ್ಫ್ಯೂರಿಕ್ ಆಮ್ಲ ಅಥವಾ ಗಂಧಕಾಮ್ಲ. ಈ ಸಲ್ಫ್ಯೂರಿಕ್ ಆಮ್ಲದಲ್ಲಿರುವಂತಹ ಒಂದು ಅಲೋಹವನ್ನ ಹೆಸರಿಸಿ ಅಂತ ಹೇಳಿದ್ರೆ ಇಲ್ಲೂ ಸಹ ಅಲೋಹವನ್ನ ನಾವು ಹೈಡ್ರೋಜನ್ ಆಗಿ ಹೆಚ್ಚಿಸಬಹುದು ಅಥವಾ ಸಲ್ಫರ್ ಅಂತ ಹೆಚ್ಚಿಸಬಹುದು. ಆಕ್ಸಿಜನ್, ಹೈಡ್ರೋಜನ್, ಸಲ್ಫರ್, ಆಕ್ಸಿಜನ್ ಇವುಗಳು ಅಲೋಹ ಆಗಿರುವಂತದ್ದು. ನಾವು ಸಲ್ಫರ್ ಅನ್ನ ಮೆನ್ಷನ್ ಮಾಡಿ. ಇನ್ನೊಂದು ಆಮ್ಲಕ್ಕೆ ಉದಾಹರಣೆಯನ್ನು ಕೊಡಿ ಅಂತ ಹೇಳಿದಾಗ ನಾವು ಮತ್ತೆ ಅದಕ್ಕೊಂದು ಉದಾಹರಣೆಯನ್ನು ಕೊಡೋಣ. ಯಾವುದದು, ಹೈಡ್ರೋಕ್ಲೋರಿಕ್ ಆಮ್ಲ ಆಗಿದೆ. ಹಾಗಾದ್ರೆ ಯಾವುದನ್ನ ಬರೆಯೋಣ ಈಗ, HNO3. ಯಾವ ಆಮ್ಲ ಇದು, ನೈಟ್ರಿಕ್ ಆಮ್ಲ. HNO3 ಅಂದ್ರೆ ಯಾವ ಆಮ್ಲ, ನೈಟ್ರಿಕ್ ಆಮ್ಲ. ಇದರಲ್ಲಿ ಇರುವಂತಹ ಒಂದು ಅಲೋಹವನ್ನ ಹೆಸರಿಸಿ ಅಂತ ಹೇಳಿದ್ರೆ ಹೈಡ್ರೋಜನ್ ಇದೆ, ನೈಟ್ರೋಜನ್ ಇದೆ, ಆಕ್ಸಿಜನ್ ಇದೆ. ಹಾಗಾಗಿ ಒಂದು ಅಲೋಹವನ್ನ ಹೆಸರಿಸಿ ಅಂತ ಹೇಳಿದ್ರೆ ಅದಕ್ಕೆ ನಾವು ಯಾವುದನ್ನ ಬರೀತೀವಿ, ನೈಟ್ರೋಜನ್. ವಿದ್ಯಾರ್ಥಿಗಳು, ಈ ಕೋಷ್ಟಕದಲ್ಲಿ ಈ ಕಡೆ ಇರುವಂತಹದ್ದು ಪ್ರತ್ಯಾಮ್ಲವನ್ನ ಬರೆದಿದ್ದೀವಿ. ಆ ಪ್ರತ್ಯಾಮ್ಲ ಒಳಗೊಂಡಿರುವಂತಹ ಲೋಹಗಳನ್ನು ಇಲ್ಲಿ ಹೆಸರಿಸಿದ್ದೀವಿ. ಇಲ್ಲಿ ಆಮ್ಲವನ್ನ ಬರೆದಿದ್ದೀವಿ. ಆ ಆಮ್ಲದಲ್ಲಿರುವಂತಹ ಅಲೋಹಗಳನ್ನು ಬರೆದಿದ್ದೀವಿ. ಇದು ಇರುವಂತಹ ಕೋಷ್ಟಕವನ್ನ ನಾವು ಸಂಪೂರ್ಣವಾಗಿ ಭರ್ತಿ ಮಾಡಿರೋದ್ರಿಂದ ಆಮ್ಲದ ಪರಿಚಯವೂ ಆಯಿತು, ನಮಗೆ ಪ್ರತ್ಯಾಮ್ಲದ ಪರಿಚಯವೂ ಆಯಿತು. ವಿದ್ಯಾರ್ಥಿಗಳೇ, ಈಗ ನಿಮ್ಮ ಪಾಠ್ಯಪುಸ್ತಕದಲ್ಲಿ ಅಭ್ಯಾಸದಲ್ಲಿ ಈ ಪ್ರಶ್ನೆಯನ್ನು ನೀಡಿದೆ. ಈ ಕೆಳಗಿನ ಕೋಷ್ಟಕದಲ್ಲಿ ಕೆಲವು ಲಕ್ಷಣಗಳನ್ನು ಕೊಡಲಾಗಿದೆ. ಈ ಲಕ್ಷಣದ ಆಧಾರದ ಮೇಲೆ ಲೋಹ ಮತ್ತು ಅಲೋಹಗಳ ನಡುವಿನ ವ್ಯತ್ಯಾಸ ತಿಳಿಸಿ ಅಂತ ಹೇಳಿದ್ದಾರೆ. ಹಾಗೆ ಅವರು ಈ ಕೋಷ್ಟಕದಲ್ಲಿ ಕೊಟ್ಟಿರುವಂತಹ ಲಕ್ಷಣಗಳು ಈ ಕಡೆ ಪಟ್ಟಿ ಮಾಡಿದ್ರು.
ಲಕ್ಷಣಗಳನ್ನ ಆಧರಿಸಿ ಲೋಹಗಳ್ಯಾವುದು ಅಲೋಹಗಳ್ಯಾವುದು ಅವುಗಳ ನಡುವಿನ ವ್ಯತ್ಯಾಸವನ್ನ ನಾವು ಹೇಳ್ತಾ ಹೋಗ್ಬೇಕು. ಹಾಗಾಗಿ ಇಡೀ ಸಂಪೂರ್ಣವಾದಂತಹ ಲೋಹ ಮತ್ತು ಅಲೋಹಗಳ ಭೌತ ಗುಣಗಳನ್ನ ಈ ಒಂದು ಕೋಷ್ಟಕದಲ್ಲಿ ಸಂಪೂರ್ಣವಾಗಿ ನೀವು ಅರಿಯಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಈಗ ನಾವು ಆ ಲಕ್ಷಣಗಳನ್ನ ವೀಕ್ಷಿಸುವುದರ ಮೂಲಕ ಲೋಹ ಮತ್ತು ಅಲೋಹಗಳ ವ್ಯತ್ಯಾಸವನ್ನ ಪಟ್ಟಿ ಮಾಡ್ತಾ ಹೋಗೋಣ. ಲೋಹಗಳ ಗೋಚರ, ಲೋಹಗಳು ಹೇಗೆ ಗೋಚರಣೆ ಆಗುತ್ತೆ, ಹೇಗೆ ಗೋಚರಿಸುತ್ತೆ, ಹೊಳಪಿನಿಂದ ಕೂಡಿದೆ ಅನ್ನುವಂಥದ್ದು ಗೊತ್ತಿದೆ. ಹಾಗಾಗಿ ನೀವು ಇದನ್ನ ಹೊರತು ಬರೀತೀರ ಸುಲಭ. ಗೋಚರತೆ ಅಂತ ಹೇಳಿದ್ರೆ ಏನ್ ಹೇಳ್ತೀರಾ? ಲೋಹಗಳು ಹೊಳಪಿನಿಂದ ಕೂಡಿವೆ. ಕಠಿಣತೆ, ಲೋಹಗಳು ಹೇಗಿರುತ್ತೆ? ಲೋಹಗಳು ಕಠಿಣವಾಗಿದೆ ಅನ್ನುವಂತಹದನ್ನ ನೀವು ಅರಿತಿದ್ದೀರಿ. ಕುಟ್ಯತೆ, ಲೋಹವನ್ನ ಕುಟ್ಟಿ ಅದನ್ನ ಏನ್ ಮಾಡಬಹುದು? ಅದನ್ನ ತೆಳುವಾದ ಹಾಳೆಯನ್ನಾಗಿ ಮಾಡಬಹುದು, ಹಾಳೆಯಾಗಿಸಬಹುದು. ತನ್ಯತೆ, ಲೋಹವನ್ನ ಎಷ್ಟು ತೆಳುವಾದಂತಹ ತಂತಿಯನ್ನಾಗಿ ಅದು ಸಹ ಮಾಡಬಹುದು. ತೆಳುವಾದ ಹಾಳೆಯನ್ನಾಗಿ ಮಾಡಿದ್ರೆ ಅದನ್ನ ಕುಟ್ಯತೆ ಅಂತೀವಿ. ತೆಳುವಾದ ತಂತಿಯನ್ನಾಗಿ ಮಾಡಿದ್ರೆ ಅದನ್ನ ನಾವೇನಂತ ಹೇಳಿ ಕರಿತೀವಿ? ಅದನ್ನ ತನ್ಯತೆ ಅಂತ ಹೇಳಿ ಕರೀತೀವಿ. ಲೋಹಗಳ ಮೂಲಕ ಉಷ್ಣ ಹರಿಯುತ್ತೆ, ವಿದ್ಯುತ್ ಉಷ್ಣವನ್ನ ತನ್ನ ಮೂಲಕ ಹರಿಯಲಿಕ್ಕೆ ಬಿಡತ್ತೆ ಎನ್ನುವಂಥದ್ದು. ಹಾಗಾಗಿ ಲೋಹಗಳನ್ನ ಉತ್ತಮ ವಾಹಕ. ಹಾಗೆ ವಿದ್ಯುತ್ ಹರಿಯಲಿಕ್ಕೆ ಬಿಡತ್ತ ಲೋಹಗಳು? ಖಂಡಿತ ಲೋಹಗಳ ವಿದ್ಯುತ್ ಅನ್ನ ಹರಿಯಲಿಕ್ಕೆ ಬಿಡುತ್ತೆ. ಹಾಗಾಗಿ ಇವುಗಳನ್ನ ಉತ್ತಮ ವಿದ್ಯುತ್ ವಾಹಕ ಅಂತ ಹೇಳಿ ಕರೀತಾರೆ. ಈಗ ಲೋಹಗಳಲ್ಲಿ ಗುಣಗಳನ್ನ ಹೇಳಿ, ಅಲೋಹಗಳ ಗುಣಗಳನ್ನ ಹೇಳ್ತಾ ಹೋಗೋಣ. ಅಲೋಹಗಳು, ಲೋಹಗಳ ಲಕ್ಷಣಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಲೋಹಗಳ ಲಕ್ಷಣಗಳನ್ನ ನಾವು ಅಲ್ಲಿ ಲಕ್ಷಣಗಳನ್ನ ಲೋಹಗಳ ಲಕ್ಷಣ ಕೊಟ್ಟಿದ್ರು. ಈಗ ನಾವು ಲೋಹಗಳ ಲಕ್ಷಣಗಳನ್ನ ಅಲ್ಲಿ ಪಟ್ಟಿ ಮಾಡಿದೀವಿ. ಈಗ ಅಲೋಹಗಳ ಲಕ್ಷಣಗಳನ್ನ ಪಟ್ಟಿ ಮಾಡ್ತಾ ಹೋಗೋಣ. ಅಲೋಹಗಳು, ಅಲೋಹಗಳಾದಂತಹ ಹೈಡ್ರೋಜನ್, ಆಕ್ಸಿಜನ್, ನೈಟ್ರೋಜನ್, ಸಲ್ಫರ್ ಇವೆಲ್ಲವೂ ಸಹ ಹೊಳಪಿನಿಂದ ಕೂಡಿರುವುದಿಲ್ಲ ಅನ್ನುವಂಥದ್ದು ನಿಮಗೆ ಗೊತ್ತೇ ಇಲ್ಲ. ಹಾಗಾಗಿ ಇದಕ್ಕೆ ಗೋಚರತೆ ಅನ್ನುವಂತಾದಾಗ ನೀವು ಹೇಳ್ತೀರಾ ಹೊಳಪಿನಿಂದ ಕೂಡಿರುವುದಿಲ್ಲ. ಗ್ರಾಫೈಟ್ ಹೊರತುಪಡಿಸಿ ಅನ್ನುವಂಥದ್ದು. ಕಠಿಣತೆಗೆ ಬಂದಾಗ ಲೋಹಗಳು ಕಠಿಣವಾಗಿರುತ್ತೆ, ಆದ್ರೆ ಅಲೋಹಗಳೇನಾಗಿರುತ್ತೆ? ಮೃದುವಾಗಿರುತ್ತೆ. ತನ್ಯತೆ ಮತ್ತು ಕುಟ್ಯತೆಯ ಗುಣ, ತನ್ಯತೆ ಮತ್ತು ಕುಟ್ಯತೆಯ ಗುಣವನ್ನ ಅದು ಕುಟ್ಯ ಗುಣ ಹೊಂದಿರುವುದಿಲ್ಲ. ಹಾಗೆ ತನ್ಯತೆಯ ಗುಣವನ್ನು ಸಹ ಅದು ಹೊಂದಿರುವುದಿಲ್ಲ. ನೆಕ್ಸ್ಟ್ ಉಷ್ಣ ವಾಹಕತೆ ಮತ್ತು ವಿದ್ಯುತ್ ವಾಹಕತೆ. ಇದು ಅಲೋಹಗಳು, ಲೋಹಗಳು ಉತ್ತಮ ವಾಹಕ ಮತ್ತು ಉತ್ತಮ ವಿದ್ಯುತ್ ವಾಹಕ, ಅಲೋಹಗಳು ದುರ್ಬಲ ವಾಹಕ. ಹಾಗೆ ಅಲೋಹಗಳು ದುರ್ಬಲ ವಿದ್ಯುತ್ ವಾಹಕ. ಈ ರೀತಿಯಲ್ಲಿ ನಾವು ಅವುಗಳ ಲಕ್ಷಣಗಳನ್ನ ಆಧರಿಸಿ ಲೋಹಗಳು ಮತ್ತು ಅಲೋಹಗಳ ವ್ಯತ್ಯಾಸಗಳನ್ನ, ಅವುಗಳ ನಡುವಿನ ವ್ಯತ್ಯಾಸವನ್ನ ನಾವು ಇಲ್ಲಿ ಬರೆದಿದ್ದೇವೆ. ಮಕ್ಕಳೇ, ಈ ಪ್ರಶ್ನೆಯೂ ಸಹ ನಿಮ್ಮ ಅಭ್ಯಾಸದ ಪ್ರಶ್ನೆಯಲ್ಲಿ ಇದು ಕಂಡುಬರುವಂತಹದ್ದಾಗಿದೆ. ಇದನ್ನ ಅರ್ಥೈಸಿಕೊಂಡಿದ್ದೀರಲ್ಲ ಮಕ್ಕಳೇ? ಇದನ್ನ ಬರೆದುಕೊಳ್ಳಿ ವಿದ್ಯಾರ್ಥಿಗಳೇ. ಈಗ ನಿಮ್ಮ ಪಠ್ಯಪುಸ್ತಕದಲ್ಲಿ ಕೊಟ್ಟಿರುವಂತಹ ಇನ್ನೊಂದು ಪ್ರಶ್ನೆಗೆ ನಾವು ಉತ್ತರವನ್ನು ನೋಡೋಣ. ಎ ಪಟ್ಟಿಯಲ್ಲಿ ಕೊಟ್ಟಿರುವಂತಹ ವಸ್ತುಗಳನ್ನ ಬಿ ಪಟ್ಟಿಯಲ್ಲಿ ಕೊಟ್ಟಿರುವಂತಹ ಅವುಗಳ ಉಪಯೋಗಗಳಿಗೊಂದಿಗೆ ಪಟ್ಟಿ ಮಾಡಿ. ಅಂದ್ರೆ ಎ ಪಟ್ಟಿ ಮತ್ತು ಬಿ ಪಟ್ಟಿಯನ್ನ ಹೊಂದಿಸುವಂಥದ್ದು. ಎ ಪಟ್ಟಿಯಲ್ಲಿ ಚಿನ್ನ, ಕಬ್ಬಿಣ, ಅಲ್ಯೂಮಿನಿಯಂ, ಕಾರ್ಬನ್,
ತಾಮ್ರ, ಪಾದರಸ ಇವುಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರುವಂತಹ ಧಾತುಗಳಲ್ಲಿ ಯಾವುದು ಲೋಹ ಯಾವುದು ಅಲೋಹ ಗುರುತಿಸಿ ಅಂತ ಹೇಳಿದ್ರೆ ನೀವು ಗುರುತಿಸ್ತಿರ್ತೀರಾ ಅಂತ ಅಂದುಕೊಳ್ತೀವಿ. ಯಾವುದು ಇಲ್ಲಿ ಅಲೋಹ ಹೇಳ್ತಾ ಹೋಗ್ತೀರಲ್ವ ಮಕ್ಕಳೇ? ಯಾವ್ದು ಅಲೋಹ? ಕಾರ್ಬನ್. ಇವುಗಳಲ್ಲಿ ದ್ರವ ರೂಪದಲ್ಲಿ ಇರುವಂತಹ ಲೋಹ ಯಾವುದು? ಇಷ್ಟರಲ್ಲಿ ದ್ರವ ರೂಪದಲ್ಲಿ ಇರುವಂತಹ ಲೋಹ ಪಾದರಸ ಅನ್ನುವಂಥದ್ದು. ಈಗ ನೋಡೋಣ ಈ ಪ್ರಶ್ನೆಗೆ ಉತ್ತರವನ್ನು ನೋಡ್ತಾ ಹೋಗೋಣ. ಎ ಪಟ್ಟಿಯಲ್ಲಿರುವಂತಹ ಲೋಹಗಳಿಗೆ ಸರಿ ಹೊಂದುವ ಹಾಗೆ ಅವುಗಳ ಉಪಯೋಗಗಳನ್ನ ನಾವಿಲ್ಲಿ ಪಟ್ಟಿ ಮಾಡಿದ್ವಿ. ಹಾಗಾಗಿ ಚಿನ್ನವನ್ನ ಎಲ್ಲಿ ಬಳಸ್ತಾ ಹೋಗ್ತೀವಿ ಅನ್ನುವಂಥದ್ದನ್ನ ನೋಡಿದಾಗ ಎಲ್ಲರಿಗೂ ಗೊತ್ತಿದೆ, ಚಿನ್ನ ಅತ್ಯಂತ ಹೆಚ್ಚಿನ ತನ್ಯತೆಯ ಗುಣವನ್ನ ಪುಟ್ಯತೆಯ ಗುಣವನ್ನ ಹೊಂದಿರುತ್ತೆ. ಹಾಗಾಗಿ ಇವುಗಳನ್ನ ಆಭರಣಗಳ ತಯಾರಿಕೆಯಲ್ಲಿ ಬಳಸ್ತೀವಿ. ಜೊತೆಗೆ ಯಾವುದೇ ರೀತಿಯಲ್ಲಿ ಆಕ್ಸಿಜನ್ ಜೊತೆಗೆ ವರ್ತಿಸೋದಿಲ್ಲ ಅನ್ನುವಂಥದ್ದು. ಹಾಗಾಗಿ ಚಿನ್ನ ಅನ್ನುವಂಥದ್ದು ಅದಕ್ಕೆ ಆಭರಣ. ಹಾಗೆ ಕಬ್ಬಿಣವನ್ನ ಎಲ್ಲಿ ಬಳಸ್ತೀವಿ? ತಾಪಮಾಪಕಗಳು ಅಂದ್ರೆ ಉಷ್ಣತಾ ಮಾಪಕದಲ್ಲಿ ಬಳಸ್ತೀವ, ಇಲ್ಲ ವಿದ್ಯುತ್ ತಂತಿಯಲ್ಲಿ, ಆಹಾರದ ಪೊಟ್ಟಣ ಕಟ್ಟಲಿಕ್ಕೆ, ಯಂತ್ರೋಪಕರಣಗಳಲ್ಲಿ, ಇಂಧನದಲ್ಲಿ, ಯಾವುದರಲ್ಲಿ ಬಳಸ್ತೀವಿ? ಹಾಗಾಗಿ ಇಲ್ಲಿ ಯಾವುದಕ್ಕೆ ಬರೀಬೇಕು? ಯಂತ್ರೋಪಕರಣ. ಅಲ್ಯೂಮಿನಿಯಂನ ಪಾತ್ರೆಗಳನ್ನ ನೋಡಿದೀರಾ? ಆದ್ರೆ ಇಲ್ಲಿ ಕೇಳಿರುವಂತಹ ತಾಪಮಾಪಕ, ವಿದ್ಯುತ್ ತಂತಿ, ಆಹಾರ ಪೊಟ್ಟಣ ಮತ್ತು ಇಂಧನ ಇದನ್ನ ನೋಡಿದಾಗ ಎಲ್ಲರೂ ಸುಲಭವಾಗಿ ಬರೀತೀರಾ. ಅಲ್ಯೂಮಿನಿಯಂ ಅನ್ನ ಆಹಾರದ ಪೊಟ್ಟಣ ಕಟ್ಟಲು ಗೊತ್ತೇ ಇದೆ ಮಕ್ಕಳೇ, ಇದು ತನ್ಯ ಗುಣವನ್ನು ಹೊಂದಿರುವಂತದ್ದಾಗಿರುತ್ತೆ. ಹಾಗಾಗಿ ಆಹಾರ ಪೊಟ್ಟಣವನ್ನ ಕಟ್ಟಲಿಕ್ಕೆ ಅದನ್ನ ಬಳಸ್ತಾ ಹೋಗ್ತೀವಿ. ನೀವೇ ತಿನ್ನುವಂತಹ ಲೇಸ್ ಇರ್ಬೋದು, ಬಿಂಗೋ ಇರ್ಬೋದು, ಅಥವಾ ಕುರ್ಕುರೆ ಇರ್ಬೋದು, ಪಾರ್ಲೇಸ್, ಬಿಸ್ಕೆಟ್ ಅಥವಾ ಫುಲ್ ಟಾಸ್, ಕರಾಚಿ ಇವುಗಳ ಪ್ಯಾಕೆಟ್ ಅಲ್ಲಿ ಎಲ್ಲವೂ ಸಹ ಒಳಗಡೆಯಲ್ಲಿ ಅದು ಅಲ್ಯೂಮಿನಿಯಂ ಅನ್ನ ಅದು ಪದರವನ್ನು ಇಟ್ಟು ಅದನ್ನ ರಕ್ಷಣೆ ಮಾಡ್ಲಿಕ್ಕೆ, ಆಹಾರ ಪದಾರ್ಥವನ್ನ ರಕ್ಷಣೆ ಮಾಡ್ಲಿಕ್ಕೆ ಇಟ್ಟಿರ್ತಾರೆ. ಹಾಗೆ ಬೆಳ್ಳಿಯನ್ನ, ಸಿಹಿ ಪದಾರ್ಥಗಳನ್ನ ಅಲಂಕರಿಸಲಿಕ್ಕೂ ಸಹ ಆ ಬೆಳ್ಳಿಯನ್ನ ಬಳಸುವಂತದ್ದನ್ನ ನೋಡಿದೀವಿ. ಹಾಗಾಗಿ ಅಲ್ಯೂಮಿನಿಯಂ ಅನ್ನ ನಾವು ಯಾವುದಕ್ಕೆ ಹೇಳ್ತಾ ಹೋಗ್ತೀವಿ? ಆಹಾರದ ಪೊಟ್ಟಣ ಕಟ್ಟಲು, ಆಹಾರವನ್ನ ಸಂರಕ್ಷಣೆ ಮಾಡಲಿಕ್ಕೆ ಅನ್ನುವಂಥದ್ದು. ನೆಕ್ಸ್ಟ್ ಇರುವಂತದ್ದು ಕಾರ್ಬನ್, ಅಲೋಹ. ಇದನ್ನ ಯಾವುದಕ್ಕೆ ಬಳಸ್ತೀವಿ? ಕಾರ್ಬನ್ ಅನ್ನ ನಾವು ಯಾವುದರಲ್ಲಿ ಬಳಸ್ತೀವಿ? ಇಂಧನವಾಗಿ ಬಳಸ್ತೀವಿ. ಹಾಗೆ ತಾಮ್ರ ಉತ್ತಮ ವಿದ್ಯುತ್ ವಾಹಕ. ಹಾಗಾಗಿ ಅದನ್ನ ವಿದ್ಯುತ್ ತಂತಿಗಳಲ್ಲಿ ಬಳಸ್ತಾ ಹೋಗ್ತೀವಿ. ದ್ರವ ರೂಪದ ಲೋಹ ಪಾದರಸ, ಅದನ್ನ ನಾವು ಉಷ್ಣತಾ ಮಾಪಕ ಥರ್ಮೋಮೀಟರ್ ನಲ್ಲಿ ಅದನ್ನ ಬಳಸ್ತಾ ಹೋಗ್ತೀವಿ ಅನ್ನುವಂಥದ್ದು. ಇಷ್ಟನ್ನ ನೀವು ತಿಳಿದುಕೊಂಡಿರ್ಬೋದು ಮಕ್ಕಳೇ. ಇದು ನಿಮ್ಮ ಪಠ್ಯ ಪುಸ್ತಕದಲ್ಲಿ ಇರುವಂತಹ ಒಂದು ಪ್ರಶ್ನೆಯಾಗಿರುವುದರಿಂದ ಇದನ್ನ ನೀವು ನೋಟ್ ಮಾಡಬಹುದು. ಲೋಹಗಳು ಮತ್ತು ಅಲೋಹಗಳ ಉಪಯೋಗಗಳನ್ನ ನಾವು ಈಗ ನೋಡ್ತಾ ಹೋಗೋಣ. ಉಪಯೋಗಗಳನ್ನ ಪಟ್ಟಿ ಮಾಡ್ಲಿಕ್ಕೂ ಹೇಳಿದರೆ, ಹಾಗಾಗಿ ಅವುಗಳನ್ನ ನೀವು ಇಲ್ಲಿ ನೋಡೋದ್ರ ಮೂಲಕ ಅವುಗಳನ್ನ ಪಟ್ಟಿ ಮಾಡ್ತಾ ಹೋಗೋದು. ಲೋಹಗಳ ಉಪಯೋಗಗಳು ಯಂತ್ರೋಪಕರಣಗಳಲ್ಲಿ ಲೋಹಗಳನ್ನ ಬಳಸ್ತಾ ಹೋಗ್ತಾರೆ. ನಿಮಗೆಲ್ಲರಿಗೂ ಸಹ ತಿಳಿದಿರುತ್ತೆ, ನೀವು ಅದನ್ನ ವೀಕ್ಷಿಸಿರ್ತೀರ, ನೀವೇ ಸಹ ಇದನ್ನ ಪಟ್ಟಿ ಮಾಡುವಂತಹ ಸಾಮರ್ಥ್ಯವನ್ನ ಹೊಂದಿರ್ತೀರ. ಹಾಗಾಗಿ ಇವುಗಳಲ್ಲದೆ ಬಹಳಷ್ಟು ಉಪಯೋಗಗಳಿದೆ, ಅವುಗಳನ್ನ ನೀವು ಪಟ್ಟಿ ಮಾಡುವಂತಹ ಕೆಲಸವನ್ನ ಮಾಡಬೇಕು. ಯಂತ್ರೋಪಕರಣಗಳಲ್ಲಿ ಬಳಸ್ತಾ ಹೋಗ್ತಾರೆ. ಸ್ವಯಂ ಚಾಲಿತ ವಾಹನಗಳು ಲೋಹಗಳಿಂದ ಆಗಿರುವಂತದ್ದು, ವಿಮಾನಗಳು, ರೈಲುಗಳು, ಉಪಗ್ರಹಗಳು, ಕಾರ್ಖಾನೆಗಳ ಉಪಕರಣಗಳು, ಅಡುಗೆ ಪಾತ್ರೆಗಳು, ನೀರಿನ ಬಾಯ್ಲರ್ಗಳು, ಉಪಯುಕ್ತವಾದಂತಹ ಬಹಳಷ್ಟು ದಿನ ಬಳಕೆಯ ಸಾಮಗ್ರಿಗಳು, ಆಭರಣಗಳ ತಯಾರಿಕೆಯಲ್ಲಿ ಇವುಗಳಲ್ಲಿ ನಾವು ಲೋಹಗಳನ್ನ ಕಾಣ್ತಾ ಹೋಗ್ತೀವಿ. ಇವುಗಳಲ್ಲದೆ ಬಹಳಷ್ಟು ಕಡೆ ಲೋಹಗಳನ್ನ ನಾವು ದಿನನಿತ್ಯ ಬಳಕೆಯಲ್ಲಿ ಬಳಸ್ತಾ ಇರ್ತೀವಿ. ಹಾಗಾಗಿ ಇವುಗಳ ಜೊತೆಯಲ್ಲಿ ನಿಮಗೆ ತಿಳಿದಿರುವಂತಹ ಉಪಯೋಗಗಳನ್ನು ಸಹ ನೀವು ಪಟ್ಟಿ ಮಾಡ್ತಾ ಹೋಗ್ತೀವಿ. ಲೋಹಗಳು ಅನ್ನುವಂತಹ ಲೋಹಗಳ ಉಪಯೋಗ. ಹಾಗೆ ಅಲೋಹಗಳು ಘನ, ದ್ರವ, ಅನಿಲ ಮೂರು ಸ್ಥಿತಿಯಲ್ಲಿ ಸಿಗುವಂತದ್ದು. ಲೋಹಗಳು ಘನ ಸ್ಥಿತಿಯಲ್ಲಿ ಸಿಗುವಂತದ್ದು ಗೊತ್ತಿದೆ. ಈ ಅಲೋಹಗಳ ಉಪಯೋಗಗಳು, ಜೀವಿಗಳು ಉಸಿರಾಟ ಮಾಡ್ಲಿಕ್ಕೆ, ಎಲ್ಲಾ ಜೀವಿಗಳು ಬದುಕಬೇಕು ಅಂತ ಹೇಳಿದ್ರೆ ಉಸಿರಾಟಕ್ಕೆ ಬೇಕಾದಂತಹ ಆಕ್ಸಿಜನ್ ಅಲೋಹ ಆಗಿರುತ್ತೆ. ಹಾಗಾಗಿ ಜೀವಿಗಳು ಉಸಿರಾಡ್ಲಿಕ್ಕೆ ಆಕ್ಸಿಜನ್ ಅವಶ್ಯಕ. ಸಸ್ಯಗಳ ಬೆಳವಣಿಗೆಯನ್ನ ಹೆಚ್ಚಿಸಲಿಕ್ಕೆ, ಸಸ್ಯಗಳಿಗೆ ಬೆಳವಣಿಗೆ ಹೆಚ್ಚಿಗೆ ಆಗಬೇಕು ಅಂತ ಹೇಳಿದ್ರೆ ಅವುಗಳಿಗೆ ಪೋಷಕಾಂಶವನ್ನ ನೀಡಬೇಕಾಗತ್ತೆ. ಆ ಪೋಷಕಾಂಶಗಳನ್ನ ನಾವು ಗೊಬ್ಬರದ ರೂಪದಲ್ಲಿ ನೀಡ್ತಾ ಹೋಗ್ತೀವಿ. ಹಾಗಾಗಿ ಸಸ್ಯಗಳ ಬೆಳವಣಿಗೆಯನ್ನ ಹೆಚ್ಚಿಸಲಿಕ್ಕೆ ಪೋಷಕಾಂಶಗಳಾಗಿ ರಾಸಾಯನಿಕ ಗೊಬ್ಬರಗಳನ್ನ ಬಳಸಿದಾಗ ಅವುಗಳಲ್ಲಿ ನೈಟ್ರೋಜನ್, ಫಾಸ್ಫರಸ್, ರಂಜಕ ಈ ರೀತಿಯ ಲೋಹಗಳು ಅವಕ್ಕೆ ಪೂರೈಕೆ ಆಗ್ತಾ ಹೋಗುತ್ತೆ ಅನ್ನುವಂಥದ್ದು.
ನೆಕ್ಸ್ಟ್, ನೀರಿನ ಶುದ್ಧೀಕರಣ ಪ್ರಕ್ರಿಯೆಯಲ್ಲಿ ನೀರಿನ ಶುದ್ಧೀಕರಣವನ್ನ ಮಾಡುವಂತಹ ಸಮಯದಲ್ಲಿ ಕ್ಲೋರಿನ್ ಅನ್ನ ಬಳಸ್ತಾ ಹೋಗ್ತಾರೆ. ಸೋಂಕು ನಾಶಕ ಮತ್ತು ಕ್ರಿಮಿನಾಶಕವಾಗಿ ಬಳಸುವುದರಿಂದ ನೀರನ್ನು ಶುದ್ಧಗೊಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನೀರಿನ ಶುದ್ಧೀಕರಣ ಪ್ರಕ್ರಿಯೆಯಲ್ಲೂ ಕ್ಲೋರಿನ್ ಲೋಹವನ್ನ ಬಳಸ್ತೀವಿ. ಸೋಂಕು ನಿವಾರಕವಾಗಿ ಗಾಯಗಳ ಚಿಕಿತ್ಸೆಯಲ್ಲಿ, ಗಾಯವಾದಾಗ ಒಂದು ಸೋಂಕು ಆ ಗಾಯದಲ್ಲಿ ಯಾವುದೇ ರೀತಿಯ ಬ್ಯಾಕ್ಟೀರಿಯಾಗಳು, ಸೂಕ್ಷ್ಮಾಣು ಜೀವಿಗಳು ಪ್ರವೇಶ ಮಾಡದೇ ಇರಲಿ ಅನ್ನುವಂತಹ ಕಾರಣಕ್ಕೆ ಗಾಯವನ್ನ ಸ್ವಚ್ಛಗೊಳಿಸಲಿಕ್ಕೆ ಒಂದು ನೇರಳೆ ಬಣ್ಣಯುಕ್ತವಾದಂತಹ ದ್ರಾವಣವನ್ನ ಬಳಸ್ತೀವಿ. ಅಯೋಡಿನ್ ದ್ರಾವಣ, ಅದು ಸಹ ಅಲೋಹದಿಂದ ಆಗಿರುವಂತದ್ದು. ದೀಪಾವಳಿ ಹಬ್ಬ ಬರ್ತಾ ಇದೆ, ಪಟಾಕಿಗಳನ್ನ ಹೊಡಿಬೇಕು ಅಂದ್ಕೊಂಡಿದ್ದೀರಾ, ಆದ್ರೆ ಯಾರು ಸಹ ಪಟಾಕಿಯನ್ನ ಹೊಡೆಯದೆ ದೀಪಾವಳಿ ಹಬ್ಬವನ್ನ ಆಚರಿಸಿ ದೀಪಗಳ ಮೂಲಕ. ಯಾಕೆಂದ್ರೆ ವಾಯು ಮಾಲಿನ್ಯ ಆಗುವಂತಹದ್ದು, ವಾಯು ಮಾಲಿನ್ಯ ಆಗ್ತಾ ಇದ್ರೆ, ಕೋವಿಡ್ ಟೈಮಲ್ಲಿ ವಾಯು ಮಾಲಿನ್ಯ ಆಗ್ತಾ ಇದ್ರೆ ಜನರಿಗೆ ಬೇಕಾದಂತಹ ಆಕ್ಸಿಜನ್ ಪ್ರಮಾಣ ಹೆಚ್ಚಾಗಿ ಪೂರೈಕೆ ಆಗುವುದಿಲ್ಲ. ಹಾಗಾಗಿ ವಿದ್ಯಾರ್ಥಿಗಳಾದಂತಹ ನೀವುಗಳು ಇದನ್ನ ಮನಸ್ಸಿನಲ್ಲಿ ಅದನ್ನ ಇಟ್ಕೊಂಡು ನೀವು ದೀಪಾವಳಿ ಹಬ್ಬವನ್ನ ದೀಪದ ಮೂಲಕ ನೀವು ಆಚರಣೆ, ಮಣ್ಣಿನ ದೀಪವನ್ನ ಬೆಳಗಿಸುವ ಮೂಲಕ ಅಥವಾ ವಿದ್ಯುತ್ ದೀಪಗಳನ್ನ ಬೆಳಗಿಸುವುದರ ಮೂಲಕ ದೀಪಾವಳಿ ಹಬ್ಬವನ್ನ ಆಚರಿಸುವಂತಹ ಜವಾಬ್ದಾರಿಯನ್ನು ನೀವು ವಿದ್ಯಾರ್ಥಿಗಳು ವಹಿಸಿಕೊಳ್ಬೇಕು. ಯಾರು ಸಹ ಪಟಾಕಿಯನ್ನ ಹೊಡೆದು ಪರಿಸರ ಮಾಲಿನ್ಯವನ್ನ ಮಾಡಬಾರದು. ಹಾಗಾಗಿ ಪಟಾಕಿ ಅನ್ನುವಂಥದ್ದನ್ನ ತಯಾರಿಕೆಯನ್ನ ಕೈಬಿಟ್ಟರು ಸಹ ಒಳ್ಳೆಯದೇ. ಆದ್ರೆ ಈಗ ಪಟಾಕಿಯನ್ನ ತಯಾರು ಮಾಡುವಂತಹ ಹಂತದಲ್ಲಿ ಅಲೋಹವಾದಂತಹ ಗಂಧಕವನ್ನ ಅಲ್ಲಿ ಬಳಸ್ತಾ ಹೋಗ್ತಾರೆ. ಹಾಗಾಗಿ ಈ ಪಟಾಕಿ ತಯಾರಿಕೆಯ ವಿಷಯದಲ್ಲಿ ಈಗ ಕೋವಿಡ್ ಇರುವುದರಿಂದ ಜನರಿಗೆ ಉಸಿರಾಟಕ್ಕೆ ಆಕ್ಸಿಜನ್ನಿನ ಪ್ರಮಾಣ ಹೆಚ್ಚಾಗಿ ಬೇಕು. ಆಕ್ಸಿಮೀಟರ್ನೆಲ್ಲ ಮನೆಯಲ್ಲಿ ಇಟ್ಟು ಟೆಸ್ಟ್ ಮಾಡ್ತಾ ಇರ್ತೀರ. ಆದ್ರೆ ಪೊಲ್ಯೂಷನ್ ಆಗ್ತಾ ಇರೋದ್ರಿಂದ, ವಾಯು ಮಾಲಿನ್ಯ ಆಗೋದ್ರಿಂದ ಏನಾಗ್ತಾ ಹೋಗುತ್ತೆ, ಶ್ವಾಸಕೋಶದಲ್ಲಿ ಉಸಿರಾಟದ ಮೂಲಕ ಶ್ವಾಸಕೋಶಕ್ಕೆ ಬಂದಂತಹ ಭಾರವಾದಂತಹ ವಿಷ ಅನಿಲಗಳೇನಿದೆ ಅದು ರಕ್ತಕ್ಕೆ ಸೇರಿ ಕೆಲವೊಮ್ಮೆ ಹೃದಯಾಘಾತಕ್ಕೂ ಸಹ ಕಾರಣ, ಹೃದಯಾಘಾತದ ಹೆಚ್ಚಳಕ್ಕೆ ಕಾರಣವಾಗ್ತಿದೆ ಅಂತ ಹೇಳಿ ವೈಜ್ಞಾನಿಕ ಸಮೀಕ್ಷೆ ಹೇಳ್ತಾ ಇದೆ. ಹಾಗಾಗಿ ವಿದ್ಯಾರ್ಥಿಗಳಾದಂತಹ ನೀವು ಎಲ್ಲ ರೀತಿಯಲ್ಲೂ ಸಹ ಪರಿಸರ ಸ್ನೇಹಿ ಕಾರ್ಯವನ್ನ ಮಾಡ್ತಾ ಇರ್ತೀರ. ಹಾಗಾಗಿ ನೀವು ಪಟಾಕಿಯನ್ನ ಸುಡುವಂತಹದನ್ನ ಕೈಬಿಟ್ಟು ಪರಿಸರ ಸ್ನೇಹಿಯಾದ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳುತ್ತಾ ಈ ಲೋಹ ಮತ್ತು ಅಲೋಹಗಳ ಉಪಯೋಗಗಳನ್ನ ತಿಳಿದುಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ ಮಕ್ಕಳು. ವಿದ್ಯಾರ್ಥಿಗಳೇ, ಚಟುವಟಿಕೆ 4.3 ಈಗ ವೀಕ್ಷಣೆ ಮಾಡ್ತಾ ಇದ್ದೀರಾ. ನಾವೀಗ ಇದರಲ್ಲಿ ಕಬ್ಬಿಣ, ಆಕ್ಸಿಜನ್ ಮತ್ತು ನೀರು ಇವುಗಳ ನಡುವೆ ಕ್ರಿಯೆ ನಡೆದು ತುಕ್ಕು ಉಂಟಾಗಿರುವುದನ್ನು ಪರೀಕ್ಷಿಸಲಿಕ್ಕೆ ಈ ಪ್ರಕ್ರಿಯೆ ಇರುವಂತಹದ್ದು. ಒಂದು ಪೂರ್ಣ ಚಮಚೆಯಷ್ಟು ಕಬ್ಬಿಣದ ತುಕ್ಕನ್ನ ಸಂಗ್ರಹಿಸಿ ಮತ್ತು ಅದನ್ನು ಸ್ವಲ್ಪ ಪ್ರಮಾಣದ ನೀರಿನಲ್ಲಿ ವಿಲೀನಗೊಳಿಸಿ, ಅಂದ್ರೆ ಕರಗಿಸಿಕೊಂಡು, ನೀರಿನಲ್ಲಿ ತುಕ್ಕು ಹಾಗೆಯೇ ನಿಲಂಬಿತವಾಗಿರುವುದನ್ನು ಈಗ ನಾವು ಕಾಣಬಹುದು. ನಿಲಂಬಿತವಾಗಿರುವಂತಹ ತುಕ್ಕನ್ನ ಚೆನ್ನಾಗಿ ಕಲಕಿ ಈಗ ದ್ರಾವಣವನ್ನು ನೀಲಿ ಮತ್ತು ಕೆಂಪು ಲಿಟ್ಮಸ್ ಕಾಗದದಿಂದ ಪರೀಕ್ಷಿಸಿ. ಈ ದ್ರಾವಣ ಆಮ್ಲೀಯವೇ ಅಥವಾ ಪ್ರತ್ಯಾಮ್ಲೀಯವೇ ಅನ್ನುವಂತಹದನ್ನ ಗುರುತಿಸಬೇಕು. ಚಿತ್ರದಲ್ಲೂ ಸಹ ವೀಕ್ಷಣೆ ಮಾಡ್ತಾ ಇದ್ದೀರಾ ವಿದ್ಯಾರ್ಥಿಗಳೇ. ಪ್ರಣಾಳವನ್ನ ತೆಗೆದುಕೊಂಡಿದ್ದೀರಾ. ಅದರಲ್ಲಿ ಕಬ್ಬಿಣದ ತುಕ್ಕನ್ನ ಸಂಗ್ರಹಿಸಿ ಅದಕ್ಕೆ ನೀರನ್ನ ಹಾಕಿ ಚೆನ್ನಾಗಿ ಕರಗಿಸಿದ್ರೂ ಸಹ ತುಕ್ಕು ಪ್ರಣಾಳದ ಕೆಳಗಡೆ ನೀರಿನ ತಳಭಾಗದಲ್ಲಿ ಏನಾಗಿದೆ, ನಿಲಂಬಿತವಾಗಿದೆ. ಈಗ ಈ ದ್ರಾವಣಕ್ಕೆ ಕೆಂಪು ಮತ್ತು ನೀಲಿ ಲಿಟ್ಮಸ್ ಎರಡನ್ನೂ ಸಹ ನಾವು ಅದ್ದುತ್ತಾ ಇದ್ದೀವಿ. ಈ ಅದ್ದುವಿಕೆಯಿಂದ ಅದ್ದಿದಾಗ ಇದರಲ್ಲಿ ಬಣ್ಣ ಬದಲಾವಣೆ, ಲಿಟ್ಮಸ್ ಪೇಪರ್ನಲ್ಲಿ ಆಗುವಂತಹ ಬಣ್ಣ ಬದಲಾವಣೆಯಿಂದ ಕೊಟ್ಟಿರುವಂತಹ ದ್ರಾವಣ ಆಮ್ಲೀಯವೇ ಪ್ರತ್ಯಾಮ್ಲೀಯವೇ ಅನ್ನುವಂತಹದನ್ನು ಗುರುತಿಸಬಹುದಾಗಿದೆ. ಹಾಗಾಗಿ ಈಗ ನಾವು ಅದ್ದಿದಂತಹ ಲಿಟ್ಮಸ್ ಪೇಪರ್ನಲ್ಲಿ ಕೆಂಪು ಲಿಟ್ಮಸ್ ನೀಲಿ ಬಣ್ಣಕ್ಕೆ ತಿರುಗಿದೆ. ಆದರೆ ನೀಲಿ ಲಿಟ್ಮಸ್ ನೀಲಿಯಾಗಿಯೇ ಇದೆ. ಹಾಗಾಗಿ ಕೆಂಪು ಲಿಟ್ಮಸ್ ಕಾಗದ ನೀಲಿ ಬಣ್ಣಕ್ಕೆ ತಿರುಗಿದಿರುವುದರಿಂದ ಇದನ್ನು ನಾವು ಆಮ್ಲೀಯ ಪ್ರತ್ಯಾಮ್ಲೀಯ ಸ್ವಭಾವವನ್ನ ಹೊಂದಿದೆ ಅನ್ನುವಂಥದ್ದು. ಕಬ್ಬಿಣದ ಆಕ್ಸೈಡ್ ಏನಿದೆ ಅಥವಾ ತುಕ್ಕು, ಈ ದ್ರಾವಣ ಪ್ರತ್ಯಾಮ್ಲೀಯ ಸ್ವಭಾವವನ್ನ ಹೊಂದಿದೆ ಅನ್ನುವಂಥದ್ದನ್ನ ಅರ್ಥೈಸಿಕೊಳ್ಳಬಹುದಾಗಿದೆ ಮಕ್ಕಳೇ. ವಿದ್ಯಾರ್ಥಿಗಳೇ, ಈಗ ಚಟುವಟಿಕೆ 4.4 ವೀಕ್ಷಿಸಿ. ಸಲ್ಫರ್ ಪುಡಿಯನ್ನ ದಹಿಸಿರುವಂತಹದ್ದನ್ನ ವೀಕ್ಷಣೆ ಮಾಡಿದೀರಾ ನೀವು. ಆ ಸಲ್ಫರ್ ಪುಡಿಯನ್ನ ತೆಗೆದುಕೊಂಡು ದಹಿಸಿರುವಂತಹ ಸಲ್ಫರ್ ಪುಡಿ ದಹನ ಕ್ರಿಯೆ ಆದಾಗ ಅದು ಸಲ್ಫರ್ ಡೈಆಕ್ಸೈಡ್ ಆಗುತ್ತೆ. ಆ ಸಲ್ಫರ್ ಡೈಆಕ್ಸೈಡ್ ಅನ್ನ ನೀರಿನಲ್ಲಿ ವಿಲೀನಗೊಳಿಸಿದಾಗ ಅದು ಸಲ್ಫ್ಯೂರಸ್ ಆಮ್ಲ ಆಗುತ್ತೆ. ಈ ಸಲ್ಫ್ಯೂರಸ್ ಆಮ್ಲ ಏನಿದೆ ಇದನ್ನ ನಾವು ಪರೀಕ್ಷಿಸಲಿಕ್ಕೆ ಈ ದ್ರಾವಣವನ್ನ ಲಿಟ್ಮಸ್ ಕಾಗದಗಳನ್ನು ಬಳಸಿ ಈ ದ್ರಾವಣವನ್ನ ಪರೀಕ್ಷಿಸ್ತಾ ಇದ್ದೀವಿ.
ಇಲ್ಲಿ ನೀಲಿ ಮತ್ತು ಕೆಂಪು ಎರಡೂ ಲಿಟ್ಮಸ್ ಕಾಗದಗಳನ್ನು ನೀವು ವೀಕ್ಷಣೆ ಮಾಡ್ತಾ ಇದ್ದೀರಾ. ಆದರೆ ಇಲ್ಲಿ ನೀಲಿ ಲಿಟ್ಮಸ್ ಕಾಗದ ಮಾತ್ರ ಕೆಂಪು ಬಣ್ಣಕ್ಕೆ ಬದಲಾವಣೆ ಹೊಂದಿದೆ. ಕೆಂಪು ಲಿಟ್ಮಸ್ ಕಾಗದ ಹಾಗೆಯೇ ಇದೆ, ಕೆಂಪು ಬಣ್ಣದಲ್ಲಿಯೇ ಉಳಿದಿದೆ. ಇದರಿಂದ ನೀಲಿ ಲಿಟ್ಮಸ್ ಕಾಗದ ಕೆಂಪು ಬಣ್ಣಕ್ಕೆ ತಿರುಗಿರುವುದರಿಂದ ಅಲೋಹಗಳ ಆಕ್ಸೈಡ್ಗಳು ಆಮ್ಲೀಯವಾಗಿದೆ ಎಂಬುದನ್ನು ತಿಳಿಯಬಹುದಾಗಿದೆ. ವಿದ್ಯಾರ್ಥಿಗಳೇ, ಕೊಟ್ಟಿರುವಂತಹ ದ್ರಾವಣವು ಆಮ್ಲೀಯವೇ ಅಥವಾ ಪ್ರತ್ಯಾಮ್ಲೀಯವೇ ಎಂದು ಪರೀಕ್ಷಿಸಲಿಕ್ಕೆ ಲಿಟ್ಮಸ್ ಪೇಪರ್ ಅತ್ಯಂತ ಅವಶ್ಯಕವಾಗಿ ಬೇಕು. ಆ ಲಿಟ್ಮಸ್ ಪೇಪರ್ ಅನ್ನ ನೀವು ಸರಳವಾಗಿ ಮನೆಯಲ್ಲಿಯೇ ತಯಾರಿಸಿಕೊಳ್ಳಬಹುದು. ಈ ಚಿತ್ರವನ್ನು ವೀಕ್ಷಣೆ ಮಾಡ್ತಾ ಇದ್ದೀರಾ. ಈ ಚಿತ್ರದಲ್ಲಿ ಈಗ ನೀವು ಮಾಡಬೇಕಾಗಿದ್ದು ಏನಪ್ಪಾ ಅಂತ ಹೇಳಿದ್ರೆ, ಮನೆಯಲ್ಲಿ ಹೇಗೆ ಲಿಟ್ಮಸ್ ಪೇಪರ್ ತಯಾರಿಸುವುದು ಅಂತ ಹೇಳಿದ್ರೆ, ಬಿಳಿ ಹಾಳೆಯನ್ನ ತೆಗೆದುಕೊಂಡು ಅದಕ್ಕೆ ಈಗ ನೋಡ್ತಾ ಇರುವಂತಹ ಕೆಂಪು ದಾಸವಾಳದ ದಳವನ್ನ ಚೆನ್ನಾಗಿ ಉಜ್ಜಬೇಕು. ಚೆನ್ನಾಗಿ ಉಜ್ಜಿದ ನಂತರ ಅದು ನೀಲಿ ಬಣ್ಣಕ್ಕೆ ಬರುತ್ತೆ. ಸ್ವಲ್ಪ ನೀಲಿ ನೀಲಿ ಕಾಣಿಸ್ತಾ ಇರುತ್ತೆ. ಅದನ್ನ ಬಿಸಿಲಿನಲ್ಲಿಟ್ಟು ಒಣಗಿಸಿದ್ರೆ ಆ ಪೇಪರ್ ನೀಲಿ ಬಣ್ಣಕ್ಕೆ ತಿರುಗುತ್ತೆ. ಆಗ ಅದು ನೀಲಿ ಲಿಟ್ಮಸ್ ಆಗಿ ಬದಲಾಗಿರುತ್ತೆ. ಇದರಿಂದ ನೀವು ಅದನ್ನು ಆಮ್ಲೀಯವೇ ಅಥವಾ ಪ್ರತ್ಯಾಮ್ಲೀಯವೇ ದ್ರಾವಣ ಅನ್ನುವಂಥದ್ದನ್ನ ಕಂಡುಹಿಡಿಬಹುದು. ನೀಲಿ ಲಿಟ್ಮಸ್ ಇದ್ರೆ ನಿಮಗೆ ಗೊತ್ತಾಗುತ್ತೆ, ಹೇಗಿದ್ರು ನೀವು ಅದನ್ನ ಕೆಂಪು ಲಿಟ್ಮಸ್ ಆಗಿ ಪರಿವರ್ತಿಸಲಿಕ್ಕೆ ಸಾಧ್ಯ. ಹಾಗಾಗಿ ವಿದ್ಯಾರ್ಥಿಗಳೇ, ಈಗ ನೀವು ನೋಡ್ತಾ ಇರುವಂತಹ ಚಿತ್ರದಲ್ಲಿ ಇದನ್ನ ಗಮನಿಸಿ. ಈ ಕೆಂಪು ದಾಸವಾಳದ ಹೂವನ್ನ ಬಳಸಿ ಸರಳವಾಗಿ ನೀವು ಲಿಟ್ಮಸ್ ಪೇಪರ್ ಅನ್ನ ತಯಾರಿಸಬಹುದು. ಆ ರೀತಿ ಇದನ್ನ ನೋಡಿ ನೀವು ಸಹ ಲಿಟ್ಮಸ್ ಪೇಪರ್ ಅನ್ನ ಮನೆಯಲ್ಲಿ ತಯಾರಿಸುವಂತಹ ಚಟುವಟಿಕೆಯನ್ನ ಮಾಡಿ ತರಬೇಕು. ನಿಮ್ಮ ಪಠ್ಯಪುಸ್ತಕದಲ್ಲಿರುವಂತಹ ಈ ಪ್ರಶ್ನೆಯನ್ನು ವೀಕ್ಷಿಸಿ. ಈ ಕೆಳಗಿನ ಸಂದರ್ಭಗಳಲ್ಲಿ ಏನಾಗುತ್ತದೆ ಅನ್ನುವಂಥದ್ದನ್ನು ಕೇಳಿದರು. ತಾಮ್ರದ ಫಲಕದ ಮೇಲೆ ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲವನ್ನ ಸುರಿದ ಅನ್ನುವಂಥದ್ದು. ತಾಮ್ರದ ಫಲಕ ಅನ್ನುವಂಥದ್ದನ್ನ ಈಗ ಪದಗಳ ರೂಪದ ಸಮೀಕರಣವನ್ನ ಬರೆಯಿರಿ ಅಂತಲೂ ಸಹ ಕೇಳಿದ. ತಾಮ್ರದ ಮೇಲೆ ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲವನ್ನ ಸುರಿದವು. ಯಾವ ಕ್ರಿಯೆ ನಡೆಯುತ್ತೆ ಅನ್ನುವಂತಹದನ್ನ ಇಲ್ಲಿ ಕೇಳಿದ್ದಾರೆ. ಆದ್ರೆ ಇಲ್ಲಿ ನೋಡಿ ಮಕ್ಕಳೇ, ಲೋಹಗಳು ಆಮ್ಲದೊಡನೆ ವರ್ತಿಸಿದಾಗ ಹೈಡ್ರೋಜನ್ ಅನ್ನ ಸ್ಥಳಾಂತರಿಸುತ್ತೆ ಎನ್ನುವಂಥದ್ದು ನಿಮಗೆ ಗೊತ್ತಿದೆ. ಆದ್ರೆ ಈ ಪ್ರಕ್ರಿಯೆಯಲ್ಲಿ ತಾಮ್ರ ದುರ್ಬಲ ಸಾರಯುಕ್ತ ಅಂತ ಹೇಳಿದ್ರೆ ದುರ್ಬಲ ಸಲ್ಫ್ಯೂರಿಕ್ ಆಮ್ಲದೊಡನೆ ವರ್ತಿಸುವಂತಹದ್ದು. ತಾಮ್ರ ದುರ್ಬಲ ಸಲ್ಫ್ಯೂರಿಕ್ ಆಮ್ಲದೊಡನೆ ವರ್ತಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಲೋಹಗಳ ಕ್ರಿಯಾಶೀಲತೆಯ ಸರಣಿಯನ್ನ ಅರಿತಿರುವಂತಹ ನಾವು ಲೋಹಗಳು ಕ್ರಿಯಾಶೀಲವಾದಂತಹ ಲೋಹಗಳನ್ನ ನಾವು ನೋಡ್ತಾ ಹೋಗಿದ್ದೀವಿ. ಆ ಕ್ರಿಯಾಶೀಲತೆಯ ಸರಣಿಯ ಆಧಾರದ ಮೇಲೆ ನೋಡ್ತಾ ಹೋದಾಗ ಇಲ್ಲಿ ನೋಡಿ ಲೋಹಗಳ ಕ್ರಿಯಾಶೀಲತೆಯ ಸರಣಿ. ಈ ರೀತಿಯಲ್ಲಿ ಲೋಹಗಳ ಕ್ರಿಯಾಶೀಲತೆಯ ಸರಣಿ ಇದೆ. ಇದು ಅತ್ಯಂತ ಕ್ರಿಯಾಶೀಲವಾಗಿರುವಂತಹ ಲೋಹ. ಈಗ ಕೆಳಗೆ ಬರ್ತಾ ಏನಾಗುತ್ತೆ, ಆ ಲೋಹಗಳ ಕ್ರಿಯಾಶೀಲತೆಯ ಕಡಿಮೆ ಆಗ್ತಾ ಹೋಗುತ್ತೆ. ಈಗ ನಾವು ಈ ಪ್ರಕ್ರಿಯೆಗೆ ಬಂದಾಗ ಇಲ್ಲಿ ತಾಮ್ರ ಇದೆ. ಈ ತಾಮ್ರವನ್ನ ನಾವು ಇಲ್ಲಿ ಗುರುತಿಸಬಹುದು. ಈಗ ಈ ತಾಮ್ರವನ್ನ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಹಾಗೆ ಹೈಡ್ರೋಜನ್ ಇದಕ್ಕಿಂತ ಮೇಲೆ ಇದೆ. ತಾಮ್ರ ಮತ್ತು ಹೈಡ್ರೋಜನ್ಗೆ ಹೋಲಿಸಿದಾಗ ಈ ಎರಡು ಧಾತುಗಳಲ್ಲಿ ಯಾವುದು ಹೆಚ್ಚು ಕ್ರಿಯಾಶೀಲ ಅಂತ ಹೇಳಿದ್ರೆ ಹೈಡ್ರೋಜನ್ ಹೆಚ್ಚು ಕ್ರಿಯಾಶೀಲ ಧಾತು ಆಗಿರುತ್ತೆ. ಹಾಗಾಗಿ ತಾಮ್ರ ಇದು ಕ್ರಿಯಾಶೀಲ, ಹೈಡ್ರೋಜನ್ಗಿಂತ ಕಡಿಮೆ ಕ್ರಿಯಾಶೀಲತ್ವವನ್ನು ಹೊಂದಿರುತ್ತೆ. ಹಾಗಾಗಿ ತಾಮ್ರ ಆಮ್ಲದಲ್ಲಿರುವಂತಹ ಈ ಸಲ್ಫ್ಯೂರಿಕ್ ಆಮ್ಲದಲ್ಲಿರುವಂತಹ ಹೈಡ್ರೋಜನ್ ಅನ್ನು ಸ್ಥಾನ ಪಲ್ಲಟಿಸುವಂತಹ ಸಾಮರ್ಥ್ಯವನ್ನ ಕಳೆದುಕೊಳ್ಳುತ್ತೆ. ಹಾಗಾಗಿ ಇಲ್ಲಿ ಕ್ರಿಯೆ ನಡೆಯುವುದಿಲ್ಲ. ಯಾಕೆ ನಡೆಯುವುದಿಲ್ಲ ಅಂತ ಹೇಳಿದ್ರೆ ಇದು ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲ ಆಗಿರುವುದರಿಂದ ಇಲ್ಲಿ ಅದು ಹೈಡ್ರೋಜನ್ ಸ್ಥಳಾಂತರವನ್ನ ಮಾಡೋದಿಲ್ಲ ಅನ್ನುವಂಥದ್ದನ್ನ ಗುರುತಿಸಬಹುದು. ಮಕ್ಕಳ ಮುಂದಿನ ಕಬ್ಬಿಣದ ಮೊಳೆಯನ್ನು ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಇಟ್ಟಾಗ
ಇದನ್ನು ಸಹ ನೀವು ಚಟುವಟಿಕೆಯನ್ನ ವೀಕ್ಷಣೆ ಮಾಡಿದ್ದೀವಿ. ಒಂದು ಬೀಕರ್ನಲ್ಲಿ ನಾವು ಕಾಪರ್ ಸಲ್ಫೇಟ್ ದ್ರಾವಣವನ್ನು, ನೀಲಿ ಬಣ್ಣದ ಕಾಪರ್ ಸಲ್ಫೇಟ್ ದ್ರಾವಣವನ್ನು ತೆಗೆದುಕೊಂಡಿದ್ವಿ. ಅದಕ್ಕೆ ಕೀಯನ್ನ ಹಾಕಿದ್ವಿ, ಕಬ್ಬಿಣದ ಕೀಯನ್ನ ಹಾಕಿದ್ವಿ. ಆ ನಂತರದಲ್ಲಿ ಅದೇನಾಗ್ತಾ ಹೋಯ್ತು, ಸ್ಥಾನಪಲ್ಲಟ ಕ್ರಿಯೆ ನಡೆದು ಅತ್ಯಂತ ಹೆಚ್ಚು ಕ್ರಿಯಾಶೀಲವಾದಂತಹ ಧಾತು ಸಂಯುಕ್ತದಲ್ಲಿರುವಂತಹ ಧಾತುವನ್ನು ಹೊರದೂಡಿ ಅದರ ಸ್ಥಾನವನ್ನು ಆಕ್ರಮಿಸಿರುವಂತದನ್ನ ಕೀಯ ಮೇಲೆ ತಾಮ್ರ ಡೆಪಾಸಿಟ್ ಆಗಿದ್ದು ಸಂಗ್ರಹ ಆಗಿದ್ದನ್ನ ನೀವು ವೀಕ್ಷಣೆ ಮಾಡಿದ್ದೀರ. ಅದನ್ನೇ ಇಲ್ಲಿ ಕೇಳಿರುವುದು. ಕಬ್ಬಿಣದ ಮೊಳೆಯನ್ನು ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಇಟ್ಟಾಗ ಈ ಕ್ರಿಯೆಯ ಸಮೀಕರಣ, ಪದ ಸಮೀಕರಣ ಬರೆಯಿರಿ ಅಂತ ಹೇಳಿದರು. ಹಾಗಾಗಿ ಇಲ್ಲಿ ನಾವು ಪದ ಸಮೀಕರಣವನ್ನು ಬರೆದಾಗ ಏನಾಗುತ್ತೆ ನೋಡೋಣ. ಕಬ್ಬಿಣದ ಮೊಳೆ ಯಾವುದ್ರ ಜೊತೆಯಲ್ಲಿ ವರ್ತಿಸಿದೆ? ತಾಮ್ರದ ಸಲ್ಫೇಟ್ ಜೊತೆಯಲ್ಲಿ ವರ್ತಿಸಿದೆ. ಆಗ ಏನಾಗುತ್ತೆ, ಇದು ಕಬ್ಬಿಣದ ಸಲ್ಫೇಟ್ ಆಗುತ್ತೆ. ಕಬ್ಬಿಣದ ಸಲ್ಫೇಟ್ ಆಗುತ್ತೆ. ಹಾಗಾಗಿ ಯಾವುದು ಹೊರ ಹೋಗುತ್ತೆ? ತಾಮ್ರ ಹೊರ ಹೋಗುತ್ತೆ ಅನ್ನುವಂಥದ್ದು. ಕಬ್ಬಿಣ ಮತ್ತು ತಾಮ್ರಕ್ಕೆ ಹೋಲಿಸಿದಾಗ ಯಾವುದು ಹೆಚ್ಚು ಕ್ರಿಯಾಶೀಲವಾಗಿರುತ್ತೆ? ಕಬ್ಬಿಣ. ಹಾಗಾಗಿ ಕಬ್ಬಿಣ ಏನಾಗುತ್ತೆ, ಈ ಕ್ರಿಯಾಶೀಲವಲ್ಲದಂತಹ ಧಾತುವನ್ನ ಸ್ಥಾನ ಪಲ್ಲಟಗೊಳಿಸುತ್ತೆ. ಇದನ್ನೇ ನಾವು ಸಹ ಈಗ ನೀವು 8ನೇ ತರಗತಿಯ ವಿದ್ಯಾರ್ಥಿಗಳಾಗಿರುವುದರಿಂದ ಇದಕ್ಕೆ ನಿಮಗೆ ಅಣುಸೂತ್ರವನ್ನು ಬರೆಯುವಂತದ್ದು ಸಹ ಗೊತ್ತಿರಬೇಕಾಗಿರುತ್ತೆ. ಹಾಗಾಗಿ ಇದಕ್ಕೆ ನಾವು ಈ ಸಮೀಕರಣವನ್ನ ನಿಮಗೆ ಪಠ್ಯಪುಸ್ತಕದಲ್ಲಿ, ನಿಮಗೆ ಅಭ್ಯಾಸದಲ್ಲಿ ಇದನ್ನು ಬರೀಲಿಕ್ಕೆ ಹೇಳಿದರೆ ಪದ ಸಮೀಕರಣ, ಇದನ್ನ ನೀವು ಮತ್ತೆ ಈ ರೀತಿಯಲ್ಲೂ ಸಹ ಕಲಿಯಬಹುದು. ಕಬ್ಬಿಣ ಪ್ಲಸ್ ತಾಮ್ರದ ಸಲ್ಫೇಟ್ CuSO4 gives rise to ಏನಾಗುತ್ತೆ, ಈ ಕ್ರಿಯಾಶೀಲವಾದಂತಹ ಧಾತು ಕ್ರಿಯಾಶೀಲವಲ್ಲದ ಧಾತುವನ್ನು ಸ್ಥಾನಪಲ್ಲಟಗೊಳಿಸುತ್ತೆ. ಹಾಗಾಗಿ ಎಲ್ಲಿ ಬರುತ್ತೆ? ಇಲ್ಲಿ FeSO4 ಆಗುತ್ತೆ. ತಾಮ್ರ ಪ್ರತ್ಯೇಕವಾದ ಈ ಪ್ರಶ್ನೆಯನ್ನು ಸಹ ನಿಮ್ಮ ಅಭ್ಯಾಸದಲ್ಲಿದೆ. ಹಾಗಾಗಿ ಇದನ್ನ ನೀವು ತಿಳಿದುಕೊಳ್ಳಬಹುದು. ಇದು ಕ್ರಿಯಾಶೀಲತೆಯ ಸರಣಿ ಅನ್ನುವಂಥದ್ದನ್ನು ತಿಳಿದಾಗ ಯಾವುದು ಕ್ರಿಯಾಶೀಲವಾದಂತಹ ಲೋಹ ಅಂತ ನೀವು ತಿಳಿಯಲಿಕ್ಕೆ ಸಾಧ್ಯ ಇದೆ. ಈಗ ಪಠ್ಯಪುಸ್ತಕದಲ್ಲಿರುವಂತಹ ಬಹಳಷ್ಟು ಪ್ರಶ್ನೆಗಳು ಸರಳವಾಗಿವೆ. ಆ ಪ್ರಶ್ನೆಗಳನ್ನು ನೀವೇ ಉತ್ತರಿಸಬಲ್ಲಿರಿ. ಹಾಗಾಗಿ ಅಂತಹ ಪ್ರಶ್ನೆಗಳನ್ನ ಹೊರತುಪಡಿಸಿ ಕೆಲವು ಪ್ರಶ್ನೆಗಳನ್ನ ಮಾತ್ರ ನಿಮಗೆ ಹೇಳ್ತಾ ಹೋಗಿದ್ದೀನಿ. ಉರಿಯುತ್ತಿರುವಂತಹ, ಇದು ಸಹ ಪಠ್ಯಪುಸ್ತಕದಲ್ಲಿ ಅಭ್ಯಾಸದಲ್ಲಿ ಇರುವಂತಹ ಪ್ರಶ್ನೆ. ಉರಿಯುತ್ತಿರುವ ಕಲ್ಲಿದ್ದಲಿನ ಚೂರನ್ನು ಸಲೋನಿ ತೆಗೆದುಕೊಂಡಳು ಮತ್ತು ಅದರಿಂದ ಬಿಡುಗಡೆಯಾಗುವ ಅನಿಲವನ್ನು ಸಂಗ್ರಹಿಸಿದಳು. ಕಲ್ಲಿದ್ದಲಿನ ಚೂರನ್ನ, ಉರಿತಾ ಇರುವಂತಹ ಕಲ್ಲಿದ್ದಲಿನ ಚೂರನ್ನ ಒಬ್ಬಳು ವಿದ್ಯಾರ್ಥಿ ತೆಗೆದುಕೊಂಡು ಅದರಿಂದ ಬರುವಂತಹ ಅನಿಲವನ್ನ ಏನ್ ಮಾಡ್ತಾ ಇದ್ದಾಳೆ? ಸಂಗ್ರಹ ಮಾಡಿದ್ದಾಳೆ. ಹಾಗಾದ್ರೆ ಇಲ್ಲಿ ಕೇಳಿರುವಂತಹ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಅನಿಲದ ಸ್ವರೂಪವನ್ನು ಆಕೆ ಹೇಗೆ ಕಂಡುಕೊಳ್ಳುತ್ತಾಳೆ? ಈ ಕ್ರಿಯೆಯ ಪದ ಸಮೀಕರಣ ಬರೆಯಿರಿ. ಈಗ ಆ ವಿದ್ಯಾರ್ಥಿನಿ ಮಾಡ್ತಾ ಇರುವಂತದ್ದು ಏನಪ್ಪಾ ಅಂತ ಹೇಳಿದ್ರೆ, ಕಲ್ಲಿದ್ದಲು ದಹನ ಆಗ್ತಾ ಇದೆ. ಉರಿತಾ ಇರುವಂತಹ ಕಲ್ಲಿದ್ದಲು ದಹನ ಆಗಿ ಬಂದಂತಹ ಆ ದಹನ ಕಲ್ಲಿದ್ದಲಿನ ಆ ಬಿಡುಗಡೆಯಾಗುವಂತಹ ಅನಿಲ ಏನಿದೆ, ಅನಿಲವನ್ನ ಪ್ರಣಾಳದಲ್ಲಿ ಸಂಗ್ರಹಿಸುತ್ತಾಳೆ. ಆ ವಿದ್ಯಾರ್ಥಿ ಏನ್ ಮಾಡ್ತಾಳೆ? ಅದನ್ನ ಪ್ರಣಾಳದಲ್ಲಿ ಆ ಅನಿಲವನ್ನ ಸಂಗ್ರಹಿಸ್ತಾಳೆ. ಸಂಗ್ರಹಿಸಿದಂತಹ ಅನಿಲವನ್ನ ಪ್ರಣಾಳದ ಬಾಯಿಯನ್ನ ಏನು ಮಾಡ್ತಾಳೆ? ಒಂದು ರಬ್ಬರ್ ಕಾರ್ಪಿನ ಸಹಾಯದಿಂದ ಅದನ್ನ ಮುಚ್ಚುತ್ತಾಳೆ. ಅದಕ್ಕೆ ಮುಚ್ಚುವಂತ ಸಮಯದಲ್ಲಿ ಅದನ್ನು ಸಂಗ್ರಹಿಸಿದಂತಹ ಅನಿಲಕ್ಕೆ ನೀರನ್ನ ಹಾಕಿ ಆನಂತರ ಅದರ ಬಾಯಿನ ಏನ್ ಮಾಡ್ತಾಳೆ? ರಬ್ಬರ್ ಕಾರ್ಪಿನಿಂದ ಸಹಾಯದಿಂದ ಮುಚ್ಚುತ್ತಾಳೆ. ಮುಚ್ಚಿ ಇದರ ಒಳಗೆ ಇರುವಂತಹ ಅನಿಲ ಏನಿದೆ ಅದಕ್ಕೆ ನೀರನ್ನ ಹಾಕಿ ಆನಂತರ ಮುಚ್ಚಿ ಆ ಪ್ರಣಾಳವನ್ನ ಚೆನ್ನಾಗಿ ಕಲುಕ್ತಾರೆ, ಅಲಗಡಿಸ್ತಾರೆ. ಆಗ ಅಲ್ಲಿ ಮಿಶ್ರಣ ದೊರೆಯುತ್ತೆ. ಈ ದೊರೆತಂತಹ ದ್ರಾವಣ ಏನಿದೆ ಆ ದ್ರಾವಣಕ್ಕೆ ಅವಳು ಏನ್ ಮಾಡ್ತಾಳಪ್ಪ ಅಂತ ಹೇಳಿದ್ರೆ, ರಬ್ಬರ್ ಕಾರ್ಪನ್ನ ತೆಗೆದು ನೀಲಿ ಲಿಟ್ಮಸ್ ಪೇಪರ್ ಅನ್ನು ಅದ್ದುತ್ತಾಳೆ, ಕೆಂಪು ಲಿಟ್ಮಸ್ ಪೇಪರ್ ಅನ್ನು ಅದ್ದುತ್ತಾಳೆ. ಆದ್ರೆ ಕೆಂಪು ಲಿಟ್ಮಸ್ ಪೇಪರ್ ಹಾಗೆ ಉಳ್ಕೊಳ್ಳುತ್ತೆ, ನೀಲಿ ಲಿಟ್ಮಸ್ ಪೇಪರ್ ಏನಾಗುತ್ತೆ? ಕೆಂಪು ಬಣ್ಣಕ್ಕೆ ಬರುತ್ತೆ. ಇದರಿಂದ ಅವಳು ತಿಳಿದುಕೊಳ್ತಾಳೆ ಇದು ಆಮ್ಲೀಯವಾದಂತಹ ದ್ರಾವಣ ಆಗಿದೆ ಅನ್ನುವಂಥದ್ದು. ಇದು ಅಲೋಹ ಕಲ್ಲಿದ್ದಲಿನ ಚೂರನ್ನ ದಹಿಸಿದಾಗ ಸಿಗುವಂತಹ ಒಂದು ಅನಿಲ ಏನಿದೆ ಅದು CO2. ಅದಕ್ಕೆ ನೀರನ್ನ ಹಾಕ್ತಾಳೆ. ಇವೆರಡು ಸೇರಿದಾಗ
ಅದು ಕಾರ್ಬೋನಿಕ್ ಆಮ್ಲ ಆಗುತ್ತೆ. ಈ ಕಾರ್ಬೋನಿಕ್ ಆಮ್ಲದ ಜೊತೆಗೆ ನೀಲಿ ಲಿಟ್ಮಸ್ ವರ್ತಿಸಿ ಏನಾಗುತ್ತೆ, ಅದು ಕೆಂಪು ಬಣ್ಣಕ್ಕೆ ಬರುತ್ತೆ. ಹಾಗಾಗಿ ಇದು ಆಮ್ಲೀಯ ಆಕ್ಸೈಡ್ ಅಂತ ಹೇಳಿ, ಆಮ್ಲೀಯ ಗುಣ ಹೊಂದಿದೆ ಅಂತ ಹೇಳಿ ತಿಳಿದುಕೊಳ್ತಾರೆ. ಹಾಗಾಗಿ ಅನಿಲದ ಸ್ವರೂಪವನ್ನು, ಅನಿಲವನ್ನ ಸಂಗ್ರಹಿಸಿ ಅದಕ್ಕೆ ನೀರನ್ನ ಹಾಕಿ ಅದಕ್ಕೆ ರಬ್ಬರ್ ಬ್ಯಾಂಡ್ ಮುಚ್ಚಿ ಅದನ್ನ ಚೆನ್ನಾಗಿ ಕಲಕಿ ಅದು ಕೆಂಪು ಮತ್ತು ನೀಲಿ ಲಿಟ್ಮಸ್ ಪೇಪರ್ನ ಸಹಾಯದಿಂದ ಅದನ್ನ ಗುರುತಿಸ್ತಾರೆ. ಈ ಕ್ರಿಯೆಯ ಪ್ರತಿ ಸಮೀಕರಣ ಬರೆಯಿರಿ ಅಂತ ಹೇಳಿದ್ರೆ, ಕಲ್ಲಿದ್ದಲಿನ ಅನಿಲ ಯಾವುದು? ಕಾರ್ಬನ್ ಡೈಆಕ್ಸೈಡ್. ಅದಕ್ಕೆ ಏನನ್ನ ಹಾಕ್ತಾಳೆ? ನೀರನ್ನ ಹಾಕ್ತಾಳೆ. ಆಗ ಏನ್ ಸಿಗುತ್ತೆ? ಸಿಗುವಂತಹದ್ದು ಮಿಶ್ರಣವಾದಾಗ ಸಿಗುವಂತಹದ ಏನಾಗಿರುತ್ತೆ? ಕಾರ್ಬೋನಿಕ್ ಆಮ್ಲ. ಇದನ್ನೇ ನಾವು ರಾಸಾಯನಿಕ ಈ ಸಮೀಕರಣದ ರೂಪದಲ್ಲಿ ಬರೆದ್ರೆ CO2 ಪ್ಲಸ್ H2O H2CO3 ಇದು ಆಮ್ಲೀಯ ಅನ್ನುವಂತಹದನ್ನ ಲಿಟ್ಮಸ್ ಪೇಪರ್ ಅನ್ನ ಬಳಸುವುದರ ಮೂಲಕ ವಿದ್ಯಾರ್ಥಿನಿ ತಿಳಿದುಕೊಳ್ಳಿ. ವಿದ್ಯಾರ್ಥಿಗಳೇ, ಇನ್ನು ಉಳಿದಂತಹ ಪಠ್ಯಪುಸ್ತಕದಲ್ಲಿರುವಂತಹ ಅತ್ಯಂತ ಸರಳ ಪ್ರಶ್ನೆಗಳೇನಿದೆ ಅವುಗಳನ್ನ ನೀವೇ ಉತ್ತರಿಸಲಿಕ್ಕೆ ಸಾಧ್ಯ ಇದೆ. ಅವುಗಳನ್ನ ಉತ್ತರಿಸಿ. ಧನ್ಯವಾದ.